ಆಕಾಶವಾಣಿ ಮಂಗಳೂರು. ಯುವವಾಣಿ ದಾರಿದೀಪ. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಕೇಳಿ ಉನ್ನತ ವಿದ್ಯಾಭ್ಯಾಸ ಮತ್ತು ಗುಣಮಟ್ಟದ ಜೀವನ. ಈ ಕುರಿತು ಉನ್ನತ ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡುವ ಕ್ಯಾಪ್ಸ್ ಫೌಂಡೇಶನ್ ಬೆಂಗಳೂರು ಇದರ ಪ್ರವರ್ತಕ ಸಿಎ ಚಂದ್ರಶೇಖರ್ ಶೆಟ್ಟಿ ಮುಣಕೂರು ಅವರೊಂದಿಗೆ ಸಂದರ್ಶನ. ಪ್ರಿಯ ಕೇಳುಗರೆ, ವಂದನೆಗಳು. ಇಂದಿನ ದಾರಿದೀಪ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಗಳಿಕೆಯ ಬಹುಭಾಗವನ್ನ ಮತ್ತು ತಮ್ಮ ಪ್ರತಿದಿನದ ಸಮಯದಲ್ಲಿ ಬಹುಭಾಗವನ್ನ ವಿದ್ಯಾರ್ಥಿಗಳಿಗೆ ತಮ್ಮ ಮುಂದಿನ ಜೀವನಕ್ಕೆ ದಾರಿಯನ್ನು ಕಲ್ಪಿಸಿಕೊಳ್ಳುವಲ್ಲಿ ಸಹಕಾರ ಮಾಡ್ತಿರುವ ಮತ್ತು ಜೀವನ ಸಾಗಿಸಿದರೆ ಸಾಲದು, ಆ ಜೀವನ ಗುಣಮಟ್ಟದಿಂದ ಕೂಡಿರಬೇಕು ಅಂತ ಹೇಳಿ ನಾವು ಬದುಕುತ್ತಿರುವ ಈ ಭೂಮಿಯನ್ನು ಎಷ್ಟು ಆರೋಗ್ಯಪೂರ್ಣವಾಗಿ ನೋಡಿಕೊಳ್ಬೇಕು ಅನ್ನುವ ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ, ಜನಸಾಮಾನ್ಯರಿಗೆ ತಿಳಿ ಹೇಳುವ ಕೆಲಸಕ್ಕೆ ಕೂಡ ತಮ್ಮ ಆದಾಯದ ಬಹುಭಾಗವನ್ನು ವ್ಯಯ ಮಾಡುತ್ತಿರುವಂತಹ ಕಟೀಲಿನ ಶ್ರೀ ಚಂದ್ರಶೇಖರ್ ಶೆಟ್ಟಿ ಇವರು ಬೆಂಗಳೂರಲ್ಲಿ CA ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದು ನಮ್ಮ ಅತಿಥಿ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಕಳೆದ ಹಲವಾರು ವರ್ಷಗಳಿಂದ ಸದ್ದು ಗದ್ದಲ ಇಲ್ಲದೆ, ಪ್ರಚಾರ ಇಲ್ಲದೆ ನಿಮ್ಮ ಗಳಿಕೆಯ ಒಂದು ಅಪಾರ ಭಾಗವನ್ನು, ಅದು ನಮ್ಮಂತಹ ಸಾಮಾನ್ಯರಿಗೆ ಕಲ್ಪಿಸಿಕೊಳ್ಳಿಕ್ಕೂ ಆಗದಷ್ಟು ಭಾಗವನ್ನು ಹಲವು ವಿದ್ಯಾರ್ಥಿಗಳು ತಮ್ಮ ಉನ್ನತ ಶಿಕ್ಷಣವನ್ನು ಪಡೀಲಿಕ್ಕೆ, ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಿಕ್ಕೆ ನೀವು ವ್ಯಯ ಮಾಡ್ತಾ ಇದ್ದೀರಿ. ಈ ಒಂದು ಯೋಚನೆ ನಿಮಗೆ ಹೇಗೆ ಬಂತು ಸರ್? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಕುಟುಂಬದ ಬೆಳವಣಿಗೆ, ಯಾಕಂದರೆ ನಾವು ತುಂಬ ಕಷ್ಟಪಟ್ಟು ಬೆಳವಣಿಗೆ ಈ ಲೆವೆಲ್ಗೆ ಬಂದವರು. ನಮ್ಮ ಅಮ್ಮ ಒಂದು ಮಾತು ಹೇಳಿದ್ರು, ಅವ್ರಿಗೆ ಎಷ್ಟು ಕಷ್ಟ ಇತ್ತು ಅಂದರೆ ಊಟ ಮಾಡೋಕ್ಕೆ ಅನ್ನ ಇಲ್ಲದಾಗ ಕಲ್ಲು ತೆಗೆದು ತಿಂತಾ ಇದ್ರು, ಅಷ್ಟು ಕಷ್ಟ ಇತ್ತು ಅಂತ. ಆ ಪರಿಸ್ಥಿತಿ ನಾನು ಬಂದವನು. ಆಗಲೇ ನಾನು ಅಂದ್ಕೊಂಡೆ, ಸೊ ಏನಾದರೂ ಒಂದು ನಮ್ಮಿಂದ ಎಷ್ಟಾಗುತ್ತೆ ಅದನ್ನು ಮಾಡಬೇಕು ಅಂತ ಒಂದು. ಮತ್ತು ಎರಡನೇ ವಿಷಯ, ನಾನು ಭಗವದ್ಗೀತೆದು 100% ಫಾಲೋವರ್. ನಮ್ಮದು ನಂದಲ್ಲ, ಅದು ಎಲ್ಲ ಬೇರೆ ಕಡೆ ಇತ್ತು, ಅದು ನನ್ನ ಹತ್ರ ಇರುತ್ತೆ, ಇದನ್ನು ಬೇರೆಯವ್ರಿಗೆ ಕೊಡಬೇಕು. ಸೊ ನಾವು ಯಾವುದನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಡಿಸ್ಟ್ರಾಯ್ ಮಾಡಲ್ಲ, ನಾವು ಗಿಫ್ಟ್ ಟ್ರಾನ್ಸ್ಫರ್ ಏಜೆಂಟ್ ಥರ. ಮತ್ತು ಮೂರನೇ ವಿಷಯ, ನಾವು ಕಷ್ಟಪಟ್ಟು ಬಂದ ಮೇಲೆ ಅದನ್ನು ಅರ್ಥ ಮಾಡಿಕೊಂಡು ಬೇರೆಯವ್ರಿಗೆ ಮಾಡಿಲ್ಲ ಅಂದರೆ ನಮ್ಮ ಜೀವನದ ವ್ಯಾಲ್ಯೂ ಇಲ್ಲ. ನಂದು ಪಾಲಿಸಿ ಇಷ್ಟೇ, ನಾನು ಊಟ ಮಾಡಿಕೊಂಡು ನಮ್ಮ ಪಕ್ಕದವ ಹಸಿತಾ ಇದ್ದರೆ ನಾನು ಪಾಪ ಮಾಡ್ತಾ ಇದ್ದೀನಿ ಅಂತ. ಯಾಕಂದರೆ ಅವೊಂದು ಶೇರ್ ಎಲ್ಲೋ ಒಂದು ಕಡೆ ನಾನು ತಿಂತಾ ಇದ್ದೀನಿ ಅಂತ. ಅದಕ್ಕೋಸ್ಕರ ನಾವು ಕ್ಯಾಪ್ಸ್ ಫೌಂಡೇಶನ್ ಅಂತ ಶುರು ಮಾಡಿ, ನಮ್ದು ಮೇನ್ಲಿ CA ಕೋಚಿಂಗ್ ಸೆಂಟರ್, ಅದರ ಪಕ್ಕದಲ್ಲಿ ಕ್ಯಾಪ್ಸ್ ಫೌಂಡೇಶನ್ ಶುರು ಮಾಡಿ ಒಂದು 16 ವರ್ಷ. ಸೊ ಸಮಾಜಮುಖಿ ಎಷ್ಟೋ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಸರ್, ನೀವು ಬೆಂಗಳೂರಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಉಚಿತವಾದ ಆಶ್ರಯ ಕೊಟ್ಟು ಅವರು CA ಮುಂತಾದ ಕೋರ್ಸ್ಗಳಿಗೆ ಸಿದ್ಧರಾಗಲಿಕ್ಕೆ ನೀವು ಅವರಿಗೆ ಅವಕಾಶ ಕೊಡ್ತಾ ಇದ್ದೀರಿ. ಇಲ್ಲಿ ಯಾವುದೆಲ್ಲ ಮಾನದಂಡ ಉಪಯೋಗಿಸ್ತೀರಿ ವಿದ್ಯಾರ್ಥಿಗಳನ್ನು ನಿಮ್ಮಲ್ಲಿ ಕರ್ಕೊಳ್ಳಿಕ್ಕೆ, ಮತ್ತು ಅವರು ಏನೆಲ್ಲ ಕೋರ್ಸ್ ಮಾಡೋದಾದ್ರೆ ನೀವು ಸಹಕಾರ ಕೊಡ್ತೀರಿ ಸರ್? ಸರ್, ನಮ್ಮದು ಮೇನ್ಲಿ CA ಕೋಚಿಂಗ್. ನಾನು ಕಟೀಲಲ್ಲಿ ಓದಿ ಬೆಂಗಳೂರಿಗೆ ಹೋಗಿದ್ದು. ಅಲ್ಲಿ ನೋಡುವಾಗ ಬೆಂಗಳೂರಲ್ಲಿ CA ಕೋಚಿಂಗ್ ಅಂತ ಇರಲಿಲ್ಲ. ತುಂಬ ಜನ ಮೆಡ್ರಾಸ್, ಹೈದರಾಬಾದಿಗೆ ಹೋಗ್ತಾ ಇದ್ರು. ಅವರಿಗೆಲ್ಲ ಊಟದ ವ್ಯವಸ್ಥೆ ತುಂಬ ತೊಂದರೆ ಆಗ್ತಾ ಇತ್ತು. ಅದಕ್ಕೆ ನಾವೊಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ನಾನು ಯೋಚನೆ ಮಾಡಿ ನಾವು ಶುರು ಮಾಡಿದ್ದು. ತುಂಬ ಕಡಿಮೆ ದರದಲ್ಲಿ ಅತಿ ಗುಣಮಟ್ಟದ CA ಕೋಚಿಂಗ್ ಅಂತ ನಾವು ಕೊಟ್ಟು, ನಮ್ಮ ಮೇನ್ಲಿ CA ಮತ್ತು ಕಂಪನಿ ಸೆಕ್ರೆಟರಿ ಅಂತ. ಕಾಮರ್ಸಲ್ಲಿ ಬೆಸ್ಟ್ ಕೋರ್ಸ್ ಅಂದರೆ CA. ಅದನ್ನು ತುಂಬ ಕಮ್ಮಿ, ಯಾಕಂದರೆ ಮಧ್ಯಮದ ವರ್ಗದವರಿಗೆ, ಕೆಳಮರ್ಗದವರಿಗೆ ಕೆಲವರಿಗೆಲ್ಲ ಎಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ತುಂಬ ಕಮ್ಮಿ ಫೀಸ್. ಅದು ಕೆಲವರು ತುಂಬ ಬಡವರಿದ್ದು, ಕಡು ಬಡವರಿದ್ದು, ಅವರಿಗೆ ಓದೋಕ್ಕೆ ತುಂಬ ಆಸಕ್ತಿ ಇದ್ದರೆ 11 ರೂಪಾಯಿ ತೊಗೋತೀನಿ ನಾನು. ಅದು ಗುರುದಕ್ಷಿಣೆ ಅದು ತೊಗೊಂಡು ನಾನು ಮಾಡ್ತೀನಿ, ಅದು ಮಾಡ್ತೀನಿ. ಮಾನದಂಡ ನಮ್ದು ಯಾರಿಗೆ ಇಂಟ್ರೆಸ್ಟ್ ಇದೆ, ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದಾರೆ, ಅವ್ರು ಬರ್ಬೋದು. CA ಅಂದರೆ ತುಂಬ ಜನ ಅನ್ಕೋತಾರೆ ತುಂಬ ಕಷ್ಟದ ಕೋರ್ಸ್ ಅಂತ. ಆ್ಯಕ್ಚುಲಿ ಅದು ತುಂಬ ತಪ್ಪು ಕಲ್ಪನೆ. CA ಕಷ್ಟದ ಕೋರ್ಸ್ ಅಲ್ಲ. CAಗೆ ಒಂದು ಫೋಕಸ್ಡ್ ಹಾರ್ಡ್ ವರ್ಕ್ ಅಂತೀವಿ. ಫೋಕಸ್ ಡೆಡ್ ವರ್ಕ್ ಇದ್ದರೆ ಯಾರು ಬೇಕಾದ್ರೂ ಮಾಡ್ಬೋದು. ನಮ್ಮಲ್ಲೊಬ್ಬ ಹುಡುಗ ಕಿರಣ್ ಅಂತ ಕನ್ನಡ ಮೀಡಿಯಮಿಂದ ಬಂದಿದ್ದು 10ನೇ ತರಗತಿವರೆಗೆ. ಈಗ ಬ್ಯಾಂಗ್ಳೂರಲ್ಲಿ ಎಲ್ಲ ಇಂಗ್ಲೀಷ್ ಮೀಡಿಯಂ, ಆದರೆ ಕನ್ನಡ ಮೀಡಿಯಂ 43% ಬಂದು ಸೊ ಆಲ್ ಇಂಡಿಯಾ CA ಆಲ್ಮೋಸ್ಟ್ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. ಸೊ ಆ ಥರ ಎಲ್ಲರೂ ತುಂಬ ಎಕ್ಸಾಂಪಲ್ ಇದೆ. ತುಂಬ ಜನರಿಗೆ ತಪ್ಪು ಕಲ್ಪನೆ ಇದೆ, CA ಅಂದರೆ ಟಫ್ ಅಂತ. CA ಅಂದರೆ ಟಫ್ ಅಲ್ಲ, CA ಹಾರ್ಡ್ ವರ್ಕ್ ಹಾಕಬೇಕು. ಹಾರ್ಡ್ ವರ್ಕ್ ಹಾಕಿಲ್ಲ ಯಾವ ಕೋರ್ಸ್ ಮಾಡೋಕೆ ಆಗೋದಿಲ್ಲ ಈಗ ಅಲ್ವಾ. ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡಿ ಯಾರೆಲ್ಲ ಮೇಲೆ ಬರೋಕ್ಕೆ ರೆಡಿ ಇದ್ದಾರಾ 100% ಎಲ್ಲರೂ CA ಮಾಡೋದು. ಸೊ ಅವರಿಗೋಸ್ಕರ ನಮ್ಮ ಕಡೆಯಿಂದ ಒಂದು ಈಗ ದೇವರದಿಂದ ಈ ವರ್ಷ ನಮ್ದು 25ನೇ ವರ್ಷ ನಮ್ಮ ಇನ್ಸ್ಟಿಟ್ಯೂಷನ್ ಶುರುವಾಗಿ. ಸೊ ಎಷ್ಟೆಲ್ಲ ನಮ್ಮ ಕಡೆಯಿಂದ ಆಗತ್ತಾ, ಯಾವ ಬೆನಿಫಿಟ್ ಬೇಕಾಗತ್ತಾ ನಾವು ಕೊಡ್ತೀವಿ. ತುಂಬ ಕಡು ಬಡವರಾದ್ರೆ ಅವರಿಗೆ 11 ರೂಪಾಯಿ ಅದೊಂದು ಗುರುದಕ್ಷಿಣೆ ಅಂತ.
ಅದರ್ಸ್ಗೆ ರೀಸನೇಬಲ್. ನಮ್ಮ ಬೇರೆ ಕಡೆ ಒಂದು 30,000 ಚಾರ್ಜ್ ಮಾಡಿ ನಾವು 10,000 ರೂಪಾಯಿ ಚಾರ್ಜ್ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅದರಲ್ಲಿ ಬರೋ ಇನ್ಕಮ್ ನೀವು ಹೇಳಿದ್ರಲ್ಲ ನೆಕ್ಸ್ಟ್ ಅದನ್ನ ನಾನು ಮತ್ತೆ ಪಬ್ಲಿಕ್ಗೆ ಬೇರೆ ಸ್ಪೆಂಡ್ ಮಾಡ್ತೀವಿ. ಸರ್, ನೀವು ಆರಂಭದಲ್ಲಿ CA ಆದ ಕೂಡಲೇ ಇಂತಹ ಒಂದು ಯೋಚನೆ, CAಗೆ ಮಕ್ಕಳನ್ನ ಸಿದ್ಧಗೊಳಿಸುವಂತಹ ಒಂದು ಅಕಾಡೆಮಿ ಸ್ಥಾಪಿಸುವ ಮೊದಲು ಬೇರೇನು ಕೆಲಸ ಮಾಡಿದ್ರಿ? ಅಂದ್ರೆ ನಿಮ್ಮ CAಗೆ ಅನುಗುಣವಾಗಿ ಆಡಿಟಿಂಗ್ ಕೆಲಸ, ಅದನ್ನು ಈಗಲೂ ಮುಂದುವರಿಸ್ತಾ ಇದ್ದೀರಾ, ಹೇಗೆ ಸರ್? ಸರ್, ಈಗ ನಂದು ಮಲ್ಟಿಪಲ್ ರೋಲ್ ಇದೆ. ನಂದು ಪ್ರಾಕ್ಟೀಸಿಂಗ್ ಚಾರ್ಡ್ ಅಕೌಂಟ್. ನಮ್ಮದೇ ಒಂದು ಆಫೀಸ್ ಇದೆ, ನಾವು 3 ಜನ ಚಾರ್ಡ್ ಅಕೌಂಟ್ ಒಟ್ಟಿಗಿದ್ದೀವಿ. ನಮ್ದೊಂದು 10 ಜನರು ಟೀಮ್ ಇದೆ. ಅದು CA ಪ್ರಾಕ್ಟೀಸ್, ಅದು ಡೇ ಟೈಮಲ್ಲಿ ಒಂದು 10 ರಿಂದ 5 ಗಂಟೆವರೆಗೆ ನಾನು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ. CA ಕೋಚಿಂಗ್ ಏನೇ ಮಾಡಿದ್ರೆ ನಾವು ಬೆಳಿಗ್ಗೆ 6:45 ಶುರು ಮಾಡ್ತೀನಿ. ನಮ್ಮದು 6:45 9:30ವರೆಗೆ, ಮತ್ತೆ ಸಂಜೆ ಮಾಡ್ತೀನಿ. ಮೆಜಾರಿಟಿ ಟೈಮ್ ಆಫೀಸಲ್ಲಿ. ಬಟ್ ಅದು ಏನು ಆಫೀಸ್ ಈಗ ದೇವರ ದಯದಿಂದ ಆನ್ಲೈನ್ ಆಗಿರೋದ್ರಿಂದ ನಾವು ಎಲ್ಲಿ ಕೂತ್ಕೊಳ್ಬೇಕಾದ್ರೆ ಕೆಲಸ ಮಾಡೋದು ಅದು ಮಾಡ್ತೀವಿ. ನಮ್ಮ ಆಫೀಸ್ ಟೀಮ್ ಇದೆ. ಮತ್ತೆ ಕ್ಲಾಸ್ ಮಾತ್ರ ತುಂಬ ನಮ್ಮದು ಟೈಮ್ ಸ್ಪೆಂಡ್ ಆಗೋದು ಬೆಳಿಗ್ಗೆ ಮತ್ತೆ ರಾತ್ರಿ ಸಂಜೆ 5 ಗಂಟೆ ನಂತರ 8:30 9 ಗಂಟೆವರೆಗೆ ಮಾಡ್ತಾ ಇರ್ತೀವಿ. ಭಾನುವಾರ ನಮಗೆ ಸಂಡೇ ಮಂಡೇ ಅಂತ ಕಾನ್ಸೆಪ್ಟ್ ಇಲ್ಲ, ನಾವು ಕೆಲಸ ಮಾಡ್ತಾ ಇರ್ತೀವಿ. ಇಂತಹ ಒಂದು ಸಮಾಜಮುಖಿ ಕೆಲಸ ಮಾಡುವಾಗ ನಿಮಗೆ ಹಲವಾರು ಕಡೆಯಿಂದ ಪುಲ್ಸ್ ಅಂಡ್ ಪ್ರೆಷರ್ಸ್ ಖಂಡಿತ ಇರ್ತದೆ. ಏನಂತ ಹೇಳಿದ್ರೆ, ಈಗ ನೀವೊಂದು ಕಂಪನಿ ಮಾಡ್ಕೊಂಡಿದ್ರಿ, ಜೊತೆಗೆ 3 ಅಥವಾ 10 ಜನ ಇದ್ದಾರೆ. ಆಗ ನಿಮ್ಮ ಈ ಒಂದು ಸಮಾಜಮುಖಿ ಚಿಂತನೆಗೆ ಅವರ ಒಂದು ಸಹಮತ ಕೂಡ ಇರಬೇಕಾಗತ್ತೆ. ನಾವು ಕೆಲಸ ಮಾಡೋದು ಮರ ನೀನಲ್ಲಿ ಮಾಡ್ಕೊಂಡಿರ್ತೀವಿ ಅಂತ ಅಡ್ಡ ಮಾತು ಬರಬಾರ್ದು. ಹಾಗೆಯೇ ಬಂಧು ವರ್ಗ, ಇವರಿಗೆ ಮನೆ ಮಠ ಸಂಸಾರ ಬಿಟ್ಟು ಹೀಗೆ ಸಮಾಜಕ್ಕೆ ಕೆಲಸ ಮಾಡೋದು ಅಂತ ಒಂದು ಸಹಜವಾಗಿಯೇ ಬರ್ತದೆ. ನಿಮ್ಮ ಆದಾಯದ ಒಂದು ದೊಡ್ಡ ಭಾಗವನ್ನೇ ನೀವು ಇದಕ್ಕೋಸ್ಕರ ವ್ಯಯ ಮಾಡ್ತಾ ಇದ್ರಿ ನೀವು. ಆಗ ಇಂತಹ ಸಹಜ ಅಡ್ಡ ಮಾತುಗಳು ಬಂದೇ ಬರ್ತವೆ. ನೀವು ಇದನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ? ಸರಿ, ಅದು 2-3 ವಿಷಯ. ಒಂದನೇದಾಗಿ ನೀವು ಹೇಳಿದ ಕ್ವಶನ್ ವೆರಿ ಆಪ್ಟ್ ಕ್ವಶನ್ ಅಂತೀವಿ ನಾವು ಅದನ್ನು. ಅದು ಸಹಜ. ಅದಕ್ಕೆ ನಾನು ಪ್ರಾಬ್ಲಮ್ಸ್ ಅಂತ ನನಗೆ ಲೈಫಲ್ಲಿ ಪ್ರಾಬ್ಲಮ್ ಇಲ್ಲ. ನಾನು ಓಪನಾಗಿ ಹೇಳ್ತೀನಿ, ಏರಲ್ಲಿ ಎಲ್ಲ ಕಡೆ ಹೇಳ್ತೀನಿ. ಎಲ್ಲರೂ ಹೇಳ್ತಾರೆ ನನಗೆ ಪ್ರಾಬ್ಲಮ್ ಇಲ್ಲ, ಚಾಲೆಂಜಸ್ ಇದೆ. ಸೊ ನಾವು ದೃಷ್ಟಿಕೋನ ಚೇಂಜ್ ಮಾಡಿದ್ರೆ ಲೈಫ್ ಎಲ್ಲ ಬ್ಯೂಟಿಫುಲ್ ಆಗುತ್ತೆ. ಚಾಲೆಂಜಸ್ ದಿನ ಇರುತ್ತೆ, ಬೆಳಿಗ್ಗೆನೂ ಚಾಲೆಂಜ್ ಇರುತ್ತೆ, ಮಧ್ಯಾಹ್ನ ಇದ್ದೇ ಇರುತ್ತೆ. ಈಗ ನಾನು ಫಸ್ಟ್ ಏನು ಮಾಡಿದ್ದು, ನಮ್ಮ CA ಆದ ಕೂಡಲೇ ನಮ್ಮ ಫ್ಯಾಮಿಲಿನ ಒಂದು ಲೆವೆಲ್ಗೆ ತರೋದು. ನಮ್ದೊಂಥರ ಜಾಯಿಂಟ್ ಫ್ಯಾಮಿಲಿ ಥರ ಇತ್ತು, ಒಂದು ಲೆವೆಲ್ಗೆ ರೀಸನ್ ನಮ್ಮ ಕಡೆಯಿಂದ ಇಷ್ಟ ಆಯ್ತು ಅದು ಮಾಡಿದೆ. ಅದಾದಮೇಲೆ ಅವರೊಂದು ಇಂಡಿಪೆಂಡೆಂಟ್ ಆಗಿರ್ತಾರೆ. ಅದಾದ ಕೂಡಲೇ ಜನರಿಗೋಸ್ಕರ ದೇಶಕ್ಕೋಸ್ಕರ ಏನು ಮಾಡೋದು, ಅದೇ ನಾನು ನನ್ನ ಫ್ಯಾಮಿಲಿಯನ್ನು ಬಿಟ್ಬಿಟ್ಟು ನಾನು ಮಾಡೋಕ್ಕೆ ಹೋಗಿಲ್ಲ. ಫಸ್ಟಿಗೆ ಅವ್ರ ಒಂದು ಲೆವೆಲಿಗೆ ತಂದೆ, ಅವ್ರಿಗೊಂದು ಏನು ಎಜುಕೇಷನ್ ಬೇಕಾ ಏನೋ ನಮ್ಮ ಕಡೆಯಿಂದ ಆಗುತ್ತೋ ಅದನ್ನು ಮಾಡಿದೆ. ಅದಾದಮೇಲೆ ಪಬ್ಲಿಕ್ ಬಂದೆ. 2ನೇ ವಿಷಯ, ನಮ್ದು 2 ಇದೆ. ಒಂದು ಕ್ಯಾಪ್ಸ್ ಅನ್ನೋದು CA ಕೋಚಿಂಗ್ ಸೆಂಟರ್. ಅಲ್ಲೊಂದು ದೇವರದಿಂದ 2,500 ಚಾರ್ಡ್ ಅಕೌಂಟ್ ಆಗಿದ್ದಾರೆ ಈಗ ಆಲ್ರೆಡಿ. ಎಂಟೈರ್ ಇಂಡಿಯಾದಲ್ಲಿ 2,500 ಚಾರ್ಡ್ ಅಕೌಂಟ್, ಒಂದು 125 ರ್ಯಾಂಕ್ ಹೋಲ್ಡರ್ಸ್ ಅಲ್ಲಿ ಇದ್ದಾರೆ. ಈಗ ನಮ್ಮ ಕ್ಯಾಪ್ಸ್ ಫೌಂಡೇಶನ್ ಅನ್ನೋದು ಒಂದು 50 ಜನ ನಾವು ವಾಲಂಟಿಯರ್ಸ್ ಇದ್ದೀವಿ. ಪುಣ್ಯಕ್ಕೆ ಅವರೆಲ್ಲ ನಮ್ಮ ಸ್ಟೂಡೆಂಟ್ ಆಗಿದ್ದವರು. ಸೊ ಆಗಿರೋದ್ರಿಂದ ಈಗ ನೀವು ಕೇಳಿದ ಕ್ವಶನ್ ಥರ ಕೆಲವರು ಸ್ವಲ್ಪ ಆ ಕಡೆ ಏನೋ ಇಡ್ತಾರೆ, ಬಟ್ ಹೆಚ್ಚಿನವ್ರು ನಮ್ಮ ಸ್ಟೂಡೆಂಟ್ ಆಗಿರೋದ್ರಿಂದ ಮತ್ತೆ ಅವ್ರು ಚಾರ್ಡ್ ಅಕೌಂಟ್ ಆಗಿರೋದ್ರಿಂದ ಅದು ಬೇಡ. ನಾನು ಹೇಳಿದಕ್ಕೆ ದೇವರದಿಂದ ಇಷ್ಟವರೆಗೆ ನಾನು 2 ಪಾಲಿಸಿ ಫಾಲೋ ಮಾಡ್ತೀನಿ. ಯಾರು ಎಲ್ಲರೂ ಒಪ್ಪುವಂಥ ಯೋಚನೆ ನಾನು ಯೋಚನೆ ಮಾಡ್ತೀನಿ. ಅದಕ್ಕೆ ಯಾರು ಒಪೋಸಿಟ್ ಅಂತ ಏನೋ ಇದ್ರೆ ಏನೋ ಹೇಳಿದ್ರೆ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿ. ಅದರಿಂದ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡುವಾಗ ಇಲ್ಲ ಬೇಡ ಅಂತ ಯಾರು ಭಾರಿ ಕಮ್ಮಿ, ಅವ್ರು ಬೇಡ ಹೇಳಿದ್ರೆ ನಾನು ರೀಸನ್ ಕೇಳ್ತೀನಿ. ಅದು ಅವ್ರು ಹೇಳಿದ್ದು ಕರೆಕ್ಟ್ ಆದರೆ ನಾನು ಸ್ಟಾಪ್ ಮಾಡ್ತೀನಿ. ಅದಕ್ಕೋಸ್ಕರ ಆ ಥರದ್ದು ಏನು ತೊಂದರೆ ಬಂದಿಲ್ಲ. ಮತ್ತೆ ಹೇಳ್ತಾ ಇರ್ತೀವಿ, ಈಗ ಪ್ಲಾಸ್ಟಿಕ್ ಬಗ್ಗೆ ನಾವೀಗ ಮತ್ತೆ ಮಾತಾಡ್ತೀವಿ ಅನ್ಸುತ್ತೆ. ಎಲ್ಲರೂ ಹೇಳಿದ್ರು ಪ್ಲಾಸ್ಟಿಕ್ ಬಗ್ಗೆ ನೀವು ಒಬ್ಬರು ಮಾಡಿದ್ರೆ ಆಗುತ್ತಾ ಅಂತ ಕೇಳಿದ್ರು. ಓಕೆ, ನನ್ನಿಂದ ಶುರು ಮಾಡಿ ಈಗ ಅಟ್ಲೀಸ್ಟ್ ಒಂದು 10 ಲಕ್ಷ ಜನರಿಗೆ ನಾವು ರೀಚ್ ಆಗಿದ್ದೀವಿ. 1 ವರ್ಷದಲ್ಲಿ ನಾವು ಈಗ ಅಂದರೆ ಬೇರೆ ಪ್ರಾಜೆಕ್ಟ್ ಎಲ್ಲ ಮಾಡ್ತಾ ಇದ್ವಿ. ಅದೇ ಒಂದು ಹಾಗೆ ನಂದು ಅಬ್ಜೆಕ್ಟಿವ್ ಇಷ್ಟೇ. 2022 ನಾವು ಶುರು ಮಾಡಿದ್ದು. 2032 ಹೊತ್ತಿಗೆ ಒಂದು 90% ಏಕಬಳಕೆಯ ಪ್ಲಾಸ್ಟಿಕ್ ನಮ್ಮ ದೇಶದಲ್ಲಿ ಇರಬಾರ್ದು. 10% ಅದು ನಾನು ಏನು ಮಾಡೋಕ್ಕಾಗಲ್ಲ, ನನಗೆ ಗೊತ್ತು. ಬಟ್ 90% ಕಮ್ಮಿ ಅದು ನಮ್ಮ ಜೀವನ ಸಾರ್ಥಕ ಆಯ್ತಲ್ಲ, ಅದು ಅಬ್ಜೆಕ್ಟಿವ್. ಸೊ ಹೆಚ್ಚಿನ ಬಾರಿ ಈ ರೀತಿಯಲ್ಲಿ ಸಹಾಯ ಮಾಡಿದಾಗ, ಉಚಿತ ಅಂತ ಕೊಟ್ಟಾಗ ಅದನ್ನು ದುರುಪಯೋಗ ಮಾಡಿಕೊಳ್ಳುವಂಥವ್ರು ಮತ್ತು ಅದನ್ನು ತುಂಬ ತಾಸಾರದಿಂದ ನೋಡುವವರು ಮತ್ತು ಅದನ್ನು ತುಂಬ ಅಸಡ್ಡೆ ನೋಡೋರು ಇರ್ತಾರೆ. ಈಗ ನೀವು ಇಷ್ಟು ಸಾವಿರಾರು ಮಂದಿ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಶಿಕ್ಷಣ ಕೊಡ್ತೀರಿ, ಇದನ್ನು ಗೌರವ ಕೊಟ್ಟು ನೋಡಬೇಕಾಗ್ತದೆ. ನಮಗೋಸ್ಕರ ಇವರು ಇಷ್ಟು ಜೀವನದ ಗುರಿಯನ್ನಾಗಿ ಇಟ್ಕೊಂಡಿದ್ದಾರೆ ಅಂತ. ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಯಾವುದನ್ನು ಉಚಿತವಾಗಿ ಕೊಟ್ಟಾಗ ಅಥವಾ ದಾನ ಅಂತ ಕೊಟ್ಟಾಗ ಅದನ್ನು ಅಸಡ್ಡೆ ಮಾಡೋರಿರ್ತಾರೆ. ವೆರಿ ಇಂಪಾರ್ಟೆಂಟ್ ಅದು. ತುಂಬ ಜನ ಈ ಥರ ಕ್ವಶನ್ ಕೇಳೋದು ಆ್ಯಂಡ್ ತುಂಬ ಕರೆಕ್ಟ್. ಅದು ನೀವು ಕೇಳೋದು ಕರೆಕ್ಟ್, ಉತ್ತಮವಾದಂಥ ಪ್ರಶ್ನೆ. ಅದರಲ್ಲಿ ಹೇಗೇನು 2 ವಿಷಯ, ನಾನು ಪ್ರತಿಯೊಂದು ವಿಷಯನೂ 2 ದೃಷ್ಟಿಕೋನ ನೋಡೋ ಮನುಷ್ಯ. ನನ್ನ ಮಕ್ಕಳಿಗೆ ಸ್ಟೂಡೆಂಟ್ಗೆ ಟೀಚ್ ಮಾಡೋಲ್ಲ 2 ಮಾರ್ಕ್ ನೋಡಿ, ಎಲ್ಲದಕ್ಕೂ 2 ದೃಷ್ಟಿಕೋನ ನೋಡಿ ಅಂತ. ಒಂದನೇದಾಗಿ ನಾನು ಯಾವಾಗಲೂ ಕೊಡುವಾಗ ನಾನು ಅವ್ರು ಏನು ಎಕ್ಸ್ಪೆಕ್ಟ್ ಹೇಳ್ತಾರೆ ಅಂತ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಾನು ಇನ್ನೂ ತುಂಬ ಚಿಕ್ಕವನು. ಆ್ಯಕ್ಚುಲಿ ನೀವೇನೋ ನನ್ನ ಬಗ್ಗೆ ಹೇಳಿದ್ರೆ ನಾನು ತುಂಬ ಚಿಕ್ಕವನು. ನಾನು ಬಲದ ಕೈಯಲ್ಲಿ ಕೊಟ್ಟಿದ್ದು ಎಡದ ಕೈ ಗೊತ್ತಾಗ್ಬಾರ್ದು ಅಂತ ಆ ಪಾಲಿಸಿನೆಲ್ಲ ಓದಿದ್ದೆ, ಅದನ್ನು ಫಾಲೋ ಮಾಡೋದು ಒಂದು. ಮತ್ತು ನಮ್ಮ ಕೆಲಸ ನಾವು ಕೊಡೋದು. ಅವ್ರು ಅದರ ಬಗ್ಗೆ ಏನು ಹೇಳ್ತಾರೆ ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡ್ರೆ ಮುಂದೆ ಹೋಗೋಕ್ಕಾಗೋದಿಲ್ಲ. ಮತ್ತು ಇನ್ನೊಂದು ಪಾಯಿಂಟ್ ಅಂದರೆ ನಂದು ಈಗ 90-10 ಅಂತ ಒಂದು ಕಾನ್ಸೆಪ್ಟ್ ಇದೆ ಎಲ್ಲ ವಿಷಯದಲ್ಲೂ. ಒಂದು ವಿಷಯ ಅಲ್ಲ, ವಿಷಯ ಇರ್ಬೋದು, ಮನುಷ್ಯ ಇರ್ಬೋದು, ವಸ್ತು ಇರ್ಬೋದು. ಅದು 90% ನಮಗೆ ಕರೆಕ್ಟ್ ಆದರೆ 10% ಅದರಲ್ಲಿ ನೆಗೆಟಿವ್ ಇದ್ದೇ ಇರುತ್ತೆ.
ಅದನ್ನ ನೆಗೆಟಿವ್ 10% ನೆಗೆಟಿವ್ಗೋಸ್ಕರ ಈ 90% ನಾನು ಸ್ಟಾಪ್ ಮಾಡೋದಿಲ್ಲ. ಈಗ ಯಾರೋ ಏನೋ ಹೇಳ್ತಾರೆ ಅಂತ ಒಂದು 10 ಜನ ಹೇಳ್ತಾರೆ ಸರ್. ನಾವೀಗ ಇವತ್ತಿಗೆ ಮಾತಾಡಿದ ಬಗ್ಗೆ ಏನೋ ಒಬ್ರು ಹೇಳ್ತಾರೆ, ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ನಾವು ಮುಂದೆ ಹೋಗೋಕ್ಕಾಗಲ್ಲ. 10% ಅದೇ ಉಲ್ಟಾ ಆಗಬಾರ್ದು. 90% ಜನ ಇಲ್ಲ ನಾವು ತಪ್ಪಂತ ಹೇಳಿದ್ರೆ ನಾವು ಅದನ್ನು ಮಾಡಬಾರ್ದು. ನಮ್ಮಲ್ಲಿ 90% ಮಾಡುವಂಥ ಕೆಲಸ ಕರೆಕ್ಟ್ ಅಂತ ಅಂದ್ಕೊಂಡ್ರೆ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. 10% ಜನರಿಗೋಸ್ಕರ ತಲೆ ಕೆಡಿಸ್ಕೋಬೋದು. ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಆ್ಯಕ್ಚುಲಿ ಅವ್ರು ಮಾಡಿ ಸರಿ ಇಲ್ಲ ಅಂತ ಹೇಳಿದವರು ಇದ್ದಾರೆ. ಅದಕ್ಕೆ ಅಂಥವ್ರು ಇರುವಾಗ ಜೀಸಸ್ ಕ್ರೈಸ್ಟ್ ಈಗ ಅವರನ್ನೇ ಆ್ಯಕ್ಚುಲಿ ಶಿಲುಬೆಗೆ ಹಾಕಿದ್ರು. ಆ ಥರ ಎಲ್ಲ ಇರುವಾಗ ನಾವೆಲ್ಲ ಹುಲುಮಾನವರು ಹೇಳ್ತಾ ಇರ್ತಾರೆ, ಅದಕ್ಕೆ ಹೋಗ್ತಾ ಇರಬೇಕು. ಬಟ್ ಮಾಡೋ ಮೊದಲು ಒಂದು 10 ಸಲ ಯೋಚನೆ ಮಾಡ್ತೀವಿ, ಇದು ಕರೆಕ್ಟಾ, ಇದು ತಪ್ಪಾ, ಇದು ಕರೆಕ್ಟ್, ಇದು ತಪ್ಪಾ. ಮತ್ತೆ ದಾನ ಮಾಡೋದು, ನೀವು ಹೇಳಿದ್ರೆ ಅಪಾತ್ರರಿಗೆ ದಾನ ಮಾಡಲೇಬಾರ್ದು, ಅದು ದೊಡ್ಡ ಅದು ನಾವು ಮಾಡ್ತೀವಿ. ಅದಕ್ಕೋಸ್ಕರ ನಮ್ಮ ಫೌಂಡೇಶನ್ಲಿ ಕ್ಯಾಶ್ ಅಂತ ಕೊಡುವಂಥ ಕಾನ್ಸೆಪ್ಟ್ ಇಲ್ಲ. ಯಾರಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಮಕ್ಕಳಿಗೆ ಎಜುಕೇಷನ್ಗೆ ಬುಕ್ಸ್ ಬೇಕು, ಕಂಪ್ಯೂಟರ್ ಬೇಕು, ಲ್ಯಾಪ್ಟಾಪ್ ಬೇಕು, ಆ ಥರದ್ದೆಲ್ಲ ಮಾಡ್ತೀವಿ ನಾವು. ಮತ್ತೆ ಕೆಲವು ಕಡೆ ಸ್ಕೂಲ್ ಫೀಸ್, ಕೆಲವು ಕಡೆ ಹೇಳ್ತಾರೆ ಸ್ಕೂಲ್ ಫೀಸ್ ಕಡಗಲ್ಲ. ನಾವು ಡೈರೆಕ್ಟಾಗಿ ಸ್ಕೂಲ್ ಅಕೌಂಟ್ ನಂಬರ್ ತೊಗೊಂಡು ಅಲ್ಲಿಗೆ ಡೈರೆಕ್ಟಾಗಿ ಕೊಡ್ತೀವಿ. ಯಾರಿಗೂ ಮನೆಗೆ ಅಕೌಂಟಿಗೆ ಕೊಡೋದು ಯಾವ್ದಾರು ಮಾಡೋದೇ ಇಲ್ಲ. ಆದಷ್ಟು ಒಂದು 90% ನಾವು ಎಕ್ಸ್ಟ್ರಾ ಕೇರ್ ತಗೋತೀವಿ. ಬಟ್ 10% ಎಲ್ಲೋ ಒಂದು ಆಗತ್ತೆ. ಸರ್, ನಿಮ್ಮ ಈ ವಿದ್ಯಾರ್ಥಿಗಳಿಗೆ ಕೊಡುವಂತಹದ್ದು, ಸಹಾಯ ಮಾಡುವಂತಹದ್ದು ನೋಡಿದಾಗ ಡಾಕ್ಟರ್ ಶಿವರಾಮ್ ಕಾರಂತರ ಇದ್ದರೂ ಚಿಂತೆ ಕಾದಂಬರಿ ನೆನಪಾಯ್ತೇನೆ ಅಂತ ಹೇಳಿದ್ರೆ ಅಲ್ಲಿ ಇದೇ ಸಂದರ್ಭ ಬರ್ತದೆ. ತಾಯಿ ಮಗನಿಗೆ ಬುದ್ಧಿ ಹೇಳ್ತಾಳೆ, ನಿನ್ನ ಹತ್ರ ಕೇಳದೆ ಕೊಟ್ರಲ್ಲ ಅದನ್ನು ಅಸಡ್ಡೆ ನೋಡಬೇಡ, ಅವರು ದೊಡ್ಡವರು, ನಿನ್ನತ್ರ ಕೇಳದೆಯೇ ನಿನಗೆ ಉಪಕಾರ ಮಾಡಿದ್ದಾರೆ, ಇದು ಅವರ ದೊಡ್ಡ ಗುಣ ಅಂತ ತಾಯಿ ಹೇಳ್ತಾಳೆ. ಮಗನಿಗೆ ತಿಳಿ ಹೇಳ್ತಾಳೆ, ಕೇಳದೆ ಸಹಾಯ ಮಾಡಿದ್ರಲ್ಲ, ಏನೂ ಇಲ್ಲದೆ ಅದರಿಂದ ಗೌರವದಿಂದ ನೋಡುವಂತ. ಆದರೆ ನಮ್ಮ ಸಮಾಜಕ್ಕೆಲ್ಲೋ ಒಂದು ಕಡೆಯಿಂದ ಇಂತಹ ದಾನ, ಇಂತಹ ತಿರುಗಿ ನಮಗೆ ಅವ್ರನ್ನ ಭೇಟಿಯಾಗುವ ಅವಶ್ಯಕತೆ ಇಲ್ಲದೆ ಕೊಟ್ಟಂತಹ ದಾನ, ಇದನ್ನು ನಾವು ತುಂಬಾ ಭಕ್ತಿ ನೋಡ್ಬೇಕಾಗುತ್ತೆ. ಈ ಒಂದು ಗುಣ ನಮ್ಮ ಸಮಾಜದಲ್ಲಿ ಕಡಿಮೆ ಆಗ್ತಿದೆಯಾ, ಹೇಗೆ ಸರ್? ಯಾಕೆ ಕಡಿಮೆ ಆಗ್ತಾ ಇದೆ? ಅದರಲ್ಲಿ ಡೌಟೇ ಇಲ್ಲ. ಅದು ನಾವು ನಮ್ಮ ಮನೆಯಿಂದ ಶುರು ಮಾಡಿಕೊಂಡು ಸ್ವಲ್ಪ ಹೊರಡೆ ಬಂದು ಎಲ್ಲ ಕಡೆ ಸೇಮ್ ಇದೆ. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಒಂದು, ಈಗ ಜೀವನ ಶೈಲಿ ಇರ್ಬೋದು, ಏನೇನೋ ಇರ್ಬೋದು. ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಮೂಲತಃ ಮಂಗಳೂರಿನವನು, ಕಟೀಲು, ಮುನ್ಕೂರ್ ಅಂತ. ಆದರೆ ನಾನು ಮೊದಲು ಮಾಡಿದ ಎಲ್ಲ ಪ್ರಾಜೆಕ್ಟ್, ಈಗ ರೀಸೆಂಟ್ ಬಿಟ್ಟರೆ ಎಲ್ಲ ನಾನು ಔಟ್ಸೈಡ್ ನಮ್ಮ ಏರಿಯಾದಲ್ಲೇ ಮಾಡಿದ್ದು. ಅಲ್ಲಿ ನಾವು ನೆಕ್ಸ್ಟ್ ಟೈಮ್ ಅಲ್ಲಿ ಹೋಗ್ತಾರಲ್ಲ ಗೊತ್ತಿಲ್ಲ. ಯಾಕಂದರೆ ನಮಗೆ ಅಲ್ಲಿ ಹೋದ್ಮೇಲೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕೆಲವು ಪ್ರಾಜೆಕ್ಟ್ ಮತ್ತೆ ನನಗೊಂದು ನಮ್ಮೂರಿಗೆ ಏನೋ ಮಾಡಬೇಕಂದ್ರೆ ಈ ಸಲ ಇಲ್ಲಿ ಮಾಡಿದ್ದೀನಿ. ಮತ್ತು ಅಸಡ್ಡೆ ಮಾಡೋರು ಇರ್ತಾರೆ, ಅದ್ರ ಬಗ್ಗೆ ಅದು ಹೇಳಿದ್ನಲ್ಲ, ನಾವು ಆಗ ಹೇಳಿದಂಗೆ ಅವ್ರಿಗೋಸ್ಕರ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಬಟ್ ಡೆಫಿನೆಟಾಗಿ ಇದ್ದೇ ಇರ್ತಾರೆ. ಅದಕ್ಕೆ ಕಾರಣಗಳು ಒಂದು, ಈಗ ನಾವು ಚಿಕ್ಕದಿರುವಾಗ ನಮಗೆ ಹಸಿವಿತ್ತು, ಈಗ ಊಟ ಇಲ್ಲ ಅನ್ನೋದೊಂದು ಇದಿತ್ತು. ಈಗ ದೇವರ ದಯದಿಂದ ಎಲ್ರಿಗೂ ಒಂದು, ಈಗ ನಾವಿರ್ಬೋದು, ನಮ್ಮ ಮಕ್ಕಳಿಗಿರ್ಬೋದು, ಅದರದ್ದೊಂದು ಇಲ್ಲ. ಅಂದರೆ ಅವ್ರಿಗೆ ಗೊತ್ತಿದೆ, ಕಂಫರ್ಟ್ ಇರ್ಬೋದು. ಈಗ ನಾನು ಎಜುಕೇಷನ್ ನೋಡ್ತೀನಿ, ಒಂದು 10 ವರ್ಷ ಮೊದಲು ನಮ್ಮ ಸ್ಟೂಡೆಂಟ್, ಈಗ 10 ವರ್ಷ ಮೊದಲು ಈಗ CA ಬರೋ ನಾನು ಮಾಡಲೇಬೇಕು, ಯಾಕಂದ್ರೆ ಇಲ್ಲ ನಮಗೆ ಲೈಫ್ ಇಲ್ಲ ಅಂತ. ಈಗ ಆದರೆ ಆಗುತ್ತೆ, ಚಲ್ತಾ ಆಟಿಟ್ಯೂಡ್ ಅಂತ ಒಂದು, ಓಕೆ, ಆ ಆಟಿಟ್ಯೂಡ್ ಇರೋದ್ರಿಂದ ಕೊಟ್ಟರೆ ಕೆಲವರು ಎಲ್ಲಿವರೆಗೆ ಅಂದರೆ ನಾವು ಕೊಟ್ಟರೆ ಗೌರವ ನೋಡ್ಬೋದು, ಏನೋ ಅವ್ರ ಎಕ್ಸ್ಟ್ರಾ ಇದೆ ಕೊಟ್ಟರು ಅಂತ ಅವ್ರು ಹೇಳೋರು ಇದ್ದಾರೆ. ಇದೇ ಕೊಡ್ತಾರಂತ. ಅಂದರೆ ನಾವೇನು ಎಲ್ಲಿಂದ ನಾವು ಕೊಳ್ಳೆ ಹೊಡೆದು ಬಂದವ್ರು, ನಾವು ಕಷ್ಟಪಟ್ಟು ಅದಕ್ಕೆ 24 ಹೇಳಿದ್ನಲ್ಲ, ನಾನು ಕೆಲಸ ಮಾಡಿ ಎಷ್ಟೋ ಬಂದಿದ್ದಾಡನ್ನ ನಾನು ಮತ್ತು ನಮ್ಮ ಟೀಮ್ ಅವರೆಲ್ಲ ಕೊಡ್ತಾ ಇದ್ದೀವಿ. ಸೊ ಕೊಡೋದನ್ನ ಕೆಲವರು ಹೇಳ್ತಾರೆ, ಅವ್ರ ಹತ್ರ ಇದೆ ಅದು ಕೊಡ್ತಾರೆ, ಅದು ಹೇಳ್ತಾರೆ. ಅದಕ್ಕೆ ನಾವು ಅದರ ಬಗ್ಗೆ ಅದು ಅವರ ಮನಸ್ಥಿತಿ ಅಂತ ನಾವು ಅಂದ್ಕೊಂಡು ಬಿಟ್ಬಿಡೋದು. ಬಟ್ ಈ ಥರ ತುಂಬ ಜನ ಇದ್ದಾರೆ. ಮತ್ತು ನೀವು ಅದು ಶಿವರಾಮ್ ಕಾರಂತ ಹೇಳಿದ್ರೆ ಗ್ರೇಟ್, ಶಿವರಾಮ್ ಕಾರಂತ. ಮತ್ತು ಈ ಆಡದೆಲೆ ಕೊಡುವವನು ರೂಢಿಯೊಳಗುತ್ತವನು, ಆಡಿ ಕೊಡುವವನು ಮದ್ಯವನು, ಅದಮ ತಾನಾಡಿ ಕೊಡದವನು ಸರ್ವಜ್ಞ ಅಂತ ಒಂದಿದೆ. ನಾನು ಅದರ ಸರ್ವಜ್ಞನ ನಾವು ಅದರ ಬಗ್ಗೆ ಮಾತಾಡೋದು ಕೇಳೋದಿಲ್ಲ, ಕೊಡೋದು ಬರ್ತಾ ಇರೋದು ನಮಗೆ. ಎಲ್ಲಿವರೆಗೆ ಅಂದರೆ ನಾನೊಂದು ನಂಜನಗೂಡ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ವಿ ರೀಸೆಂಟಾಗಿ, 1 ಕೋಟಿ ಪ್ರಾಜೆಕ್ಟ್. ನಾಳೆ ಪ್ರಾಜೆಕ್ಟ್ ಆಗಬೇಕು ಎಲ್ಲ. ನಾವೊಂದು 6 ವರ್ಷದ ಕನಸು ಸರ್ ಅದು. ನಾವು ಶ್ರೀಮಂತರಂತಲ್ಲ, ನಾವೆಲ್ಲ ಅರ್ನ್ ಮಾಡಿದ ಎಲ್ಲ ಅಕ್ಯುಮುಲೇಟ್ ಮಾಡಿ ಸ್ವಲ್ಪ ಕಾಂಟ್ರಿಬ್ಯೂಷನ್ CS ಎಲ್ಲ ಮಾಡಿದನ್ನ ತೊಗೊಂಡು ಆಗಿದ್ದೀವಿ. 1,500 ಶಾಲೆ ಮಕ್ಕಳಿಗೆ, ಒಂದು 5,000 ಜನರಿಗೆ ಊಟ ಎಲ್ಲ ವ್ಯವಸ್ಥೆ ಆಗಿದೆ. ನಾಳೆ ಪ್ರಾಜೆಕ್ಟ್ ಆಗಬೇಕು. ಇವತ್ತು ರಾತ್ರಿ 11 ಗಂಟೆಗೆ ಗವರ್ಮೆಂಟ್ ಆಫೀಸಿಂದ ಫೋನ್ ಬರುತ್ತೆ, ನೀವು ಮಾಡಂಗಿಲ್ಲ ಅಂತ. ಏನಕ್ಕೆ ಅಂದರೆ ಅಲ್ಲಿ ಏನೋ ಒಂದು ವಾರ್ಡಿದ ಇಲೆಕ್ಷನ್ ಇತ್ತಂತೆ, ಬೈ ಇಲೆಕ್ಷನ್ ಇತ್ತಂತೆ. ಅದು ಅಷ್ಟು ನಾನದೇ ಹೇಳಿದ್ವಿ, ನೀವು ಒಂದು 4 ದಿನ ಮೊದಲು ಹೇಳ್ಬೋದಾಯ್ತು. ನಮ್ಗೆ ಅದು ನಾವು ಫುಲ್ಲು ಡಿಸಾಸ್ಟರ್. ಬಟ್ ಆದರೂ ನಾವು ನಿಂತಿಲ್ಲ, ನಾವು ದೇವರ ಮೇಲೆ ಭಾರ ಹಾಕಿದ್ವಿ ಮಾಡೋದು ಅಂತ. ಮತ್ತೆ ಎಲ್ಲರ ರಿಕ್ವೆಸ್ಟ್ ಮಾಡಿದ್ವಿ, ಮತ್ತು ಯಾವ ಪೊಲಿಟಿಷಿಯನ್ ಇನ್ವಾಲ್ವ್ ಆಗಲ್ಲ ಅಂತ ಮತ್ತೆ ಮಾಡಿದ್ವಿ. ಅದೊಂದು 80% ಸಕ್ಸಸ್ ಆಯಿತು. ಅದಕ್ಕೆ ನನಗೆ ಅದಕ್ಕೆ ಸಮಾಧಾನ ಆಗಿದೆ. ನಮ್ಮದು 100% ಆಗೋವರೆಗೆ ನಾನು ಬಿಡೋದಿಲ್ಲ. ಇಮಿಡಿಯೇಟ್ ಆಗಿ ಅದೇ ದಿನ ಡಿಸೈಡ್ ಮಾಡಿದೆ, ಕಟೀಲ್ಗೆ ಬಂದೆ. ನಮ್ಮ ಕಟೀಲ್ ಮ್ಯಾನೇಜ್ಮೆಂಟ್, RS ಸರ್ ಎಲ್ಲ ಟೀಮ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಅವ್ರ ಹತ್ರ ಹೇಳಿದೆ, ಅಲ್ಲಿ ಬಂದ್ವಿ. 150 ಶಾಲೆಗಳಿಗೆ ಇಲ್ಲಿ ಬಂದು ಮಾಡಿದ್ವಿ. ಅಲ್ಲಿ ಏನು ಮಾಡಬೇಕಾಗಿತ್ತಾ, ಒಂದು 100 ಇದ್ರೆ ಇಲ್ಲಿ 150% ನಾವು ಅದನ್ನು ಮಾಡಿ ಸಕ್ಸಸ್ ಮಾಡಿದ್ವಿ. ಯಾಕಂದ್ರೆ ನಂದೊಂದು ಪಾಲಿಸಿ ಇದೆ ಲೈಫಲ್ಲಿ, ಮಾಡಬೇಕಂದ್ರೆ ಮಾಡಲೇಬೇಕು. ಅದು ಮಾರಲ್ ಮತ್ತೆ ಲೀಗಲ್ ಕರೆಕ್ಟ್ ಆಗಿರ್ಬೇಕು, ನ್ಯಾಯಯುತವಾಗಿರ್ಬೇಕು, ನೀತಿಯುತ ಆಗಿರ್ಬೇಕು. ಅದಿದ್ರೆ ಯಾರು ಏನೇ ಹೇಳಿದ್ರು, ದೇವರ ಮೇಲೆ ಹೇಳೋದು, ಅದರ ಕೆಳಗೆ ಏನು ಹೇಳಿದ್ರು ನಾವು ಮಾಡ್ಕೊ. ಚಂದ್ರಶೇಖರ್ ಶೆಟ್ಟಿ ಅವರೇ, ಇಂದಿನ ವಿದ್ಯಾರ್ಥಿಗಳಲ್ಲಿ ಈ ಉನ್ನತ ಶಿಕ್ಷಣದ ಬಗ್ಗೆ ಬೇಕಾದಂತಹ ಒಲವು ಮತ್ತು ಅವರನ್ನು ಅದಕ್ಕೋಸ್ಕರ ಸಜ್ಜುಗೊಳಿಸುವಂತಹ ಒಂದು ಕ್ರಮ ಎಲ್ಲಿಯೋ ಕಡಿಮೆ ಆಗಿದೆ ಅನ್ನಿಸ್ತದೆ. ಉನ್ನತ ಶಿಕ್ಷಣಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳಿದ್ದಾವೆ,
ಆದರೆ ಅಂತಹ ಶಿಕ್ಷಣಕ್ಕೆ ಬೇಕಾದಂತಹ ಅವೆನ್ಯೂಸ್, ಮಾರ್ಗಗಳು ಏನು, ಅವರಿಗೆ ತಿಳಿ ಹೇಳುವಂತಹ ಒಂದು ಮಾರ್ಗದ ಕೊರತೆ ಕಾಣಿಸ್ತದೆ ನಮಗೆ. ದೇಶ ವಿದೇಶಗಳಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕೆ, ಅದು ಯಾವುದೇ ಇರ್ಬೋದು, ವೈಜ್ಞಾನಿಕ ತಾಂತ್ರಿಕ ಶಿಕ್ಷಣ ಇರ್ಬೋದು ಅಥವಾ ಆಡಿಟಿಂಗ್ ಮತ್ತು ಕಾಮರ್ಸ್ ವಿಚಾರ ಇರ್ಬೋದು, ಬೇಕಾದಷ್ಟು ಅವಕಾಶಗಳಿದ್ದಾವೆ. ಇದನ್ನು ತಿಳಿ ಹೇಳುವಲ್ಲಿ ಎಲ್ಲಿಯೋ ಒಂದು ಲೋಪ ಆಗಿದೆಯಾ, ಹೇಗೆ ಸರ್? 100% ಸರ್, 100% ನೀವು ಹೇಳಿದ ಕರೆಕ್ಟ್. ತುಂಬಾ ಅಪರ್ಚುನಿಟೀಸ್ ಇದೆ. ಆದ್ರೆ ಒಂದು ಮಕ್ಕಳಿಗೆ ಹೇಳಿಕೊಡುವಂತ ನಮ್ಮ ಸಿಸ್ಟಮ್ ಅದು ತಪ್ಪಂತ ಹೇಳೋದು. ಯಾಕಂದ್ರೆ 100% ಫುಲ್ ಪ್ರೂಫ್ ಅಂತ ಯಾರಿಗೂ ಕೊಡೋಕ್ಕಾಗೋದಿಲ್ಲ. ಆದ್ರೆ ಅದು ಹೇಳಿಕೊಡುವಂತ ವಿಧಾನ ಸರಿ ಇಲ್ಲ. ಈಗ ನಾನು ಬಿಕಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಾಗ, ಸೊ ನಮ್ದು 70-75% ಬಂದ್ರೆ ಟಾಪ್ ಸ್ಕೋರ್ ಅಂತ, ಫಸ್ಟ್ ರ್ಯಾಂಕ್ ಅದನ್ನ ಹೇಳಿದ್ರು. ಈಗ 95% ಬಂದವನಿಗೂ ರ್ಯಾಂಕ್ ಬರೋದಿಲ್ಲ. ಅದು ಏನಕ್ಕೆ? ಯಾಕಂದ್ರೆ ಈ ಸಲ ಈಗ ಎಲ್ಲ ಪಾಸ್ ಮಾಡು ಅದೊಂದಿದೆ. ಎರಡನೇ ವಿಷಯ, ಈಗ ಸ್ಕೂಲ್ ಲೆವೆಲ್ ಅಲ್ಲಿ ಈಗಲೂ ಒಂದು 10th ಅಲ್ಲಿ ಒಬ್ಬ ಹೈಯೆಸ್ಟ್ ಪರ್ಸೆಂಟೇಜ್ ಬಂದ್ರೆ ಸೈನ್ಸ್ಗೆ ಹೋಗ್ಬೇಕು, ಕಮ್ಮಿ ಬಂದ್ರೆ ಕಾಮರ್ಸ್ ಹೋಗ್ಬೇಕು, ಲೀಸ್ಟ್ ಅಂದ್ರೆ ಆರ್ಟ್ಸ್. ಈಗ ಆರ್ಟ್ಸ್ಗೆ ಹೆಚ್ಚಿನ ಕಡೆ ಮುಚ್ಕೊಂಡು ಹೋಗ್ತಾರೆ ಶಾಲೆಗಳು. ನನಗೆ ಅದು ಅರ್ಥ ಆಗ್ತಾ ಇಲ್ಲ. ಈಗ ನಾನೊಬ್ಬ ಚಾರ್ಡ್ ಅಕೌಂಟೆಂಟ್, ಇನ್ನೊಬ್ರು ಡಾಕ್ಟರ್, ಒಬ್ರು ಇಂಜಿನಿಯರ್, ನೀವೀಗ ಇದಕ್ಕೆ ಒಳ್ಳೆ ಪೊಸಿಷನ್ ಇದ್ದೀರಾ. ಅದೇ ಬಿಟ್ಟು ಯಾರೊಬ್ಬ ಒಳ್ಳೆ ಸಿಂಗರ್, ಆರ್ಟ್ಸ್ ಅಂದ್ರೆ ಸಿಂಗ್ ಹೋದ್ರೆ ಅವನು ನಮಗಿಂತ ಚೆನ್ನಾಗಿ ಮಾಡ್ತಾನೆ. ಆದರೆ ಜನರಿಗೆ ಅದು ಅರ್ಥ ಆಗೋದಿಲ್ಲ. ಓಕೆ, ಅದಕ್ಕೋಸ್ಕರ ಹೈಸ್ಕೂಲ್ ಲೆವೆಲ್, ಹೈಸ್ಕೂಲ್ ಲೆವೆಲಲ್ಲಿ ನಾವು ಹೇಳಬೇಕು, ಪ್ಯಾಷನ್ ಅನ್ನ ಪರ್ಸ್ಯೂ ಮಾಡುವಂತ, ಅದನ್ನ ಹೇಳುವಂತ ಕೊರತೆ ತುಂಬಾ ಇದೆ. ಸ್ಕೂಲಲ್ಲಿ ಇದನ್ನ ಹೇಳಿದೆ, ಏನ್ ಮಾಡ್ತೀನಿ ಅಂತ ಮಕ್ಕಳಿಗೆ ಕೇಳಿದ್ರೆ ನಾನು ಇಂಜಿನಿಯರ್ ಆಗ್ತೀನಿ, ಡಾಕ್ಟರ್, ಅದೇ ಹೇಳೋದು ಬಿಟ್ಟರೆ ನಮ್ಮ ಬೇರೆ ಏನು ಹೇಳೋದೇ ಇಲ್ಲ. CA ಅಂತ ಒಂದು ಕೋರ್ಸು ತುಂಬಾ ಕಮ್ಮಿ ಖರ್ಚಲ್ಲಿ ಎಲ್ಲರೂ ಮಾಡುವಂಥದ್ದು. ಅದು CA ಆದ ಕೂಡಲೇ ಒಂದು PUC ಅಲ್ಲಿ ಅವನು ಶುರು ಮಾಡಿದ್ರೆ, PUC ಅದಾದ ಕೂಡಲೇ ಬರೋದು 4 ವರ್ಷದಲ್ಲಿ CA ಆಗ್ಬಿಡ್ತಾನೆ. 22-23 ವರ್ಷಕ್ಕೆ 1 ಲಕ್ಷ ರೂಪಾಯಿ ಅರ್ನ್ ಮಾಡ್ತಾನೆ ಸರ್. ಅಷ್ಟು ಒಳ್ಳೆ ಕೋರ್ಸ್ ಇದು. ಬಟ್ ಜನರಿಗೆ ಗೊತ್ತೇ ಇಲ್ಲ, ಜನರಿಗೆ ಇನ್ಫಾರ್ಮೇಷನ್ ಇಲ್ಲ. ಅದೇ ತರ ನೀವು ಹೇಳಿದಂಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅಥವಾ ಈ ನರೇಂದ್ರ ಮೋದಿಜಿ ಒಂದು ಕಡೆ ಹೇಳಿದ್ರು, ನಮ್ಮಲ್ಲಿ ಈಗ ಜಪಾನ್ ಮತ್ತೆ ಇಂಡಿಯಾ, ಜಪಾನ್ ಅಷ್ಟು ಚಿಕ್ಕ ಕಡೆ, ನಮ್ಮ ಬ್ಯಾಂಗ್ಳೂರು ಕರ್ನಾಟಕದಷ್ಟು ದೊಡ್ಡ ಇಲ್ಲ, ಒರಿಸ್ಸಾದಷ್ಟು ದೊಡ್ಡದಿರುವಂತ ಅಷ್ಟು. ಆದ್ರೂ ದೇ ಆರ್ ಆಕ್ಚುಲಿ ನಾವು ನೋ ಡೌಟ್ ಈಗ ನಾವೊಂದು 3rd ಪೊಸಿಷನ್ ಬಂದಿದ್ವಿ. ಏನಕ್ಕೆ ಅಂದ್ರೆ ಅವರಲ್ಲಿ ಫಸ್ಟ್ ಕಲಿತು ಅದನ್ನು ಇಂಪ್ಲಿಮೆಂಟ್ ಮಾಡುವಂತ ಒಂದು ಇಚ್ಛೆ ಇದೆ ಅವ್ರದ್ದು. ನಾಗಸಾಕಿ, ಹಿರೋಶಿಮಾ ಆದ್ರೂ ಕೊಡ್ರು. ಆದ್ರೆ ನಮ್ಮಲ್ಲಿ 1% ಜನ ಮಾತ್ರ PhD ಮಾಡಕ್ ಹೋಗೋರು, ಒಂದೇ 1% ರಿಸರ್ಚ್ ಮಾಡಕ್ ಹೋಗೋದಿಲ್ಲ. ನಮ್ಮಲ್ಲಿ ಎಲ್ಲ ರೆಡಿ ಇರಬೇಕು, ಕಂಫರ್ಟ್ ಇರಬೇಕು. ಆ ಕಂಫರ್ಟ್ ಝೋನ್ ಇಂದ ನಾವು ಮೇಲೆ ಬಂದಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ನಮ್ಮಲ್ಲಿ ಮಕ್ಕಳಿಗೆ ಏನಕ್ಕೆ ಇದಾಗ್ತದೆ ಅಂದ್ರೆ, ಒಂದು ನಮ್ಮ ಹೇಳ್ಕೊಡೋಕಾಗತ್ತೆ, ಮತ್ತೆ ಮಕ್ಕಳಿಗೆ ಎಲ್ಲ ಕಂಫರ್ಟ್ ಬೇಕು, ಎಲ್ಲ ಮನೆ ಪಕ್ಕದಲ್ಲಿ ಇರಬೇಕು, ಮನೆ ಇರಬೇಕು. ಆ ಮೆಂಟಾಲಿಟಿ ಬಿಟ್ರೆ ಡೆಫಿನೆಟ್ಲಿ ನಾವು ಇಡೀ ವರ್ಲ್ಡ್ ಅಲ್ಲಿ ನಂಬರ್. ಯಾಕಂದ್ರೆ ನಮ್ಮಲ್ಲಿ ಮಾಹಿತಿ ಕೊರತೆ ಇಲ್ಲ, ನಮ್ಮಲ್ಲಿ ತಂತ್ರಜ್ಞಾನ ಕೊರತೆ ಇಲ್ಲ, ನಮ್ಮದ್ರಲ್ಲಿ ರಿಸೋರ್ಸಸ್ ಕೊರತೆ ಇಲ್ಲ, ಎಲ್ಲ ಇದೆ. ಅದನ್ನ ಒಂದು ಕಡೆಯಿಂದ ಹೇಳ್ಕೊಡುವಂತಹ ವ್ಯವಸ್ಥೆ, ಸಿಸ್ಟಮ್ ಏನೆಲ್ಲ ಇದೆ. ಮತ್ತೆ ಮಕ್ಕಳಿಗೆ ತಿಳಿ ಹೇಳ್ಬೇಕು. ಕೆಲವರು ಹೇಳ್ತಾರೆ ಆ ಮಕ್ಕಳು ಒಂದು ಏಜ್ ಬಂದ ಮೇಲೆ ಅವರಿಗೆ ಬಿಡಬೇಕು ಅಂತ. ನಾರಾಯಣ ಮೂರ್ತಿ ಸರ್ ಅಂತ ಇನ್ಫೋಸಿಸ್ ಇದ್ದು ಗೊತ್ತಿರೋ ನಿಮಗೆ, ಅವ್ರು ಹೇಳಿದ್ರು ನಮ್ಮ ಮಕ್ಕಳನ್ನ ನಾವು ಫ್ರೆಂಡ್ಸ್ ಅಂತ ನೋಡ್ಬಾರ್ದು. ತುಂಬಾ ಜನ ಹೇಳ್ತಾರೆ ಮಕ್ಕಳೊಂದು 18-20 ವರ್ಷ ಫ್ರೆಂಡ್ಸ್ ತರ ನೋಡ್ಬೇಕು ಅಂತ. ಅವ್ರದ್ದು ಸ್ಟೇಟ್ಮೆಂಟ್ ಅಮೇಸಿಂಗ್. ಅವ್ರು ಹೇಳಿದ್ರು, ನೀವು ನಿಮ್ಮ ಮಕ್ಕಳನ್ನ ಫ್ರೆಂಡ್ಸ್ ತರ ನೋಡ್ಬೇಡಿ, ನಿಮ್ಮ ಮಕ್ಕಳನ್ನ ಮಕ್ಕಳ ತರನೇ ನೋಡಿ. ಯಾಕಂದ್ರೆ ಅವರಿಗೆ 1000 ಗಟ್ಟಲೆ ಫ್ರೆಂಡ್ಸ್ ಸಿಗ್ತಾರೆ, ಬಟ್ ಅಪ್ಪ ಅಮ್ಮ ನೀವೊಬ್ಬರೇ. ಅವರಿಗೆ ನೀವು ಐಡಿಯಾ ಕೊಡಿ, ಈ ತರ ಹೇಳಿ, ಇದು ಕರೆಕ್ಟು ಇದು ತಪ್ಪಂತ ಹೇಳಿ, ಅದಾದ್ಮೇಲೆ ಅವ್ರು ಡಿಸಿಷನ್ ಮಾಡಕ್. ಆ ತರ ಮಾಡಿದ್ರೆ ಡೆಫಿನೆಟ್ ಆಗಿ ಮಕ್ಕಳಿಗೆ ಒಂದು ಕರೆಕ್ಟ್ ಆಗಿ ಒಂದು ಎಜುಕೇಶನ್ ಸಿಗುತ್ತೆ. ನಮ್ಮಲ್ಲಿ 100,000 ಮಂದಿ ಅಧ್ಯಾಪಕರಿದ್ದಾರೆ, ಗುರುಗಳಿದ್ದಾರೆ. ಅವರು ತಮ್ಮ ಕೆಲಸನ ತುಂಬ ನಿಷ್ಠೆಯಿಂದ ಚೆನ್ನಾಗಿ ಮಾಡ್ತಾರೆ, ಅದ್ಭುತವಾಗಿ ಪಾಠ ಮಾಡ್ತಾರೆ. ಆದ್ರೆ ಮುಂದೆ ವಿದ್ಯಾರ್ಥಿಗಳು ಏನಾಗಬೇಕು, ಅವರಿಗೆ ಅವರದೇ ವಿಷಯದಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕೆ ಯಾವುದೆಲ್ಲ ಅವಕಾಶ ಇರಬೇಕು ಇದೆ ಅನ್ನೋದ್ರ ಬಗ್ಗೆ ಅವರು ವಿದ್ಯಾರ್ಥಿಗಳಿಗೆ ಹೇಳೋದಿಲ್ಲ. ಅವರಿಗಿರುವ ಮಾಹಿತಿ ಕೂಡ ಕಡಿಮೆಯೇ. ಮತ್ತು ಶಿಕ್ಷಣ ಸಂಸ್ಥೆಗಳು ತಮ್ಮಲ್ಲಿರುವ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಹೇಳ್ತಾರೆ ವಿನಃ ಇಲ್ಲಿಂದ ಆಚೆ ಏನು ಅದನ್ನು ಹೇಳುವಂತ ವ್ಯವಸ್ಥೆ ಇರುವುದಿಲ್ಲ. ಇನ್ನು ವಿಜ್ಞಾನದ ವಿಷಯಕ್ಕೆ ಬಂದ್ರೆ ಹೆಚ್ಚಿನ ಕೋಚಿಂಗ್ ಸೆಂಟರ್ ಕಾಲೇಜುಗಳಿಗೆ ಅದೇ CET ಅದೇ ನೀಟ್, ಇದರಿಂದ ಆಚೆ ಏನೂ ಗೊತ್ತಿಲ್ಲ, ಮಕ್ಕಳಿಗೆ ಹೇಳೋದು ಇಲ್ಲ. ಹೆಚ್ಚಿನ ಮಕ್ಕಳಿಗೆ ಏನೇನೂ ಗೊತ್ತಿಲ್ಲ. ಇತ್ತೀಚೆಗೆ ಮ್ಯಾಥಮ್ಯಾಟಿಕ್ಸ್ ಅಲ್ಲಿ MSc ಮಾಡಬೇಕು ಅಂತ ಬಯಸಿದ ಹುಡುಗಿಗೆ ಮೆಡ್ರಾಸ್ ಮ್ಯಾಥಮ್ಯಾಟಿಕ್ಸ್ ಇನ್ಸ್ಟಿಟ್ಯೂಟ್ ಬಗ್ಗೆ ಏನೂ ಗೊತ್ತಿಲ್ಲ. ಒಂದು BSc ಆದ ಹುಡುಗಿಗೆ, ಮ್ಯಾಥಮ್ಯಾಟಿಕ್ಸ್ ಅಲ್ಲಿ BSc ಆದ ಹುಡುಗಿಗೆ ಇಡೀ ಜಗತ್ತಲ್ಲಿಯೇ ಫೇಮಸ್ ಆದಂತಹ ಮೆಡ್ರಾಸ್ ಮ್ಯಾಥಮ್ಯಾಟಿಕ್ಸ್ ಇನ್ಸ್ಟಿಟ್ಯೂಟ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಒಂದ್ ಕಡೆ ದೋಷ ಇದೆ. ಇದನ್ನು ಮೀರುವುದು ಹೇಗೆ ಸರ್? ಅದೇ ನನ್ನ ಪ್ರಕಾರ ಇದನ್ನು ನಮ್ಮ ಸಿಲೆಬಸ್ ಕರಿಕ್ಯುಲಮ್ ಅಲ್ಲೇ ಹಾಕೋಬೇಕು. ಮೇನ್ಲಿ ನಾನು ಹೇಳ್ತದೆ, ಈಗ 1ರಿಂದ 7ನೇ ತರಗತಿವರೆಗೆ ಮಕ್ಕಳಿಗೆ ಅದು ಹೇಳಿದ್ರು ಅಷ್ಟು ನೆನಪಿಡೋದು ಸಂಚಿಲ್ಲ. 8ರಿಂದ 10ನೇ ತರಗತಿ ಅದು ಕ್ರೂಷಲ್ ಜಂಕ್ಷನ್ ಅವ್ರದ್ದು. ಅಲ್ಲಿ ಒಂದು ಸಬ್ಜೆಕ್ಟ್ ಅನ್ನೇ ಕೆರಿಯರ್ ಆಪರ್ಚುನಿಟೀಸ್, ನೀನು ಕಾಮರ್ಸ್, ಆರ್ಟ್ಸ್, ಸೈನ್ಸ್, BA ಎಲ್ಲದ್ರಲ್ಲಿ. ಈಗ ಅಗ್ರಿಕಲ್ಚರ್, ಈಗ ನಮಗೆ ಬೇರೆಲ್ಲ ಮಾಡಿ, ಈಗ ಅಗ್ರಿಕಲ್ಚರ್ ನಮ್ದು ಇಲ್ಲ ಅಂದ್ರೆ ನಾವು ಊಟ ಮಾಡೋದೇನು? ಈಗ ನಾನು ಚಾಡಕೊಂಡಿದ್ರಿಲ್ಲ ಜೀವನ ನಡಿಬೋದು, ಇಂಜಿನಿಯರ್ ಇಲ್ಲ ನಡಿಬೋದು, ಬಟ್ ಅಗ್ರಿಕಲ್ಚರ್ ಅದಕ್ಕೆ ಏನೆಲ್ಲ ಆಪ್ಷನ್ಸ್ ಇದೆ ಅಂತ ಒಂದು ಸಬ್ಜೆಕ್ಟ್. ನನ್ನ ಒಂದು ಸಜೆಷನ್ ಹೈಸ್ಕೂಲ್ ಲೆವೆಲಲ್ಲಿ
ಮ್ಯಾಕ್ಸಿಮಮ್. ಯಾಕಂದರೆ ಹೈಸ್ಕೂಲ್ ಆದಮೇಲೆ ಅವ್ರು ಬೇರೆ ಬೇರೆ ಹೋಗ್ಬಿಡ್ತಾರೆ. ಹೈಸ್ಕೂಲ್ ಲೆವೆಲಲ್ಲಿ ಒಂದು ಸಬ್ಜೆಕ್ಟನ್ನೇ ಹಾಕೋಬೇಕು, ಎಲ್ಲ ಆಪರ್ಚುನಿಟೀಸ್. ಅದನ್ನು ಬೈ ಹಾರ್ಟ್ ಮಾಡಬಾರ್ದು ಮಕ್ಕಳು. ಇದೆಲ್ಲ ಇದೆ, ಇದರಲ್ಲಿ ಇಷ್ಟು ಪ್ಲಸ್, ಇದು ಮೈನಸ್, ಪ್ಲಸ್ ಮೈನಸ್. ಆಗ ಮಕ್ಕಳಿಗೆ ಗೊತ್ತು, ನನಗೆ ಇದು ಇಂಟ್ರೆಸ್ಟ್. ಇಲ್ಲದೆ ಏನಾಗುತ್ತೆ, ಒಬ್ಬ ಹುಡುಗ, ಚಿಕ್ಕ ಹುಡುಗ ಇವಾಗ ಫ್ಲೈಟ್ ನೋಡ್ತಾನೆ, ನಾನು ಏರೋಸ್ಟೆಸ್ ಆಗಬೇಕು, ಪೈಲಟ್ ಆಗಬೇಕಂತ ಯೋಚನೆ ಮಾಡ್ತಾರೆ. ಇನ್ನೊಂದು ಏನೋ ನೋಡುವಾಗ, ನಾನೊಂದು KR ಪುರಂ ಬೆಂಗಳೂರಲ್ಲಿ ಒಂದು ಜಾಗ ಇದೆ ಸರ್, ಅಲ್ಲಿ ಹೋದೆ. ಒಂದು 2,500 ಜನ ಇದ್ರು. ಅಲ್ಲಿ ಮಕ್ಕಳಿಗೆ ಕೇಳಿದಾಗ ನೀವೇನಾಗ್ತೀರಾ ಅಂತ, ನಾನು ITI ಜಾಯ್ನ್ ಆಗ್ತೀನಿ. ಏನಕ್ಕೆ ಅಂದರೆ ಅಲ್ಲಿ ಪಕ್ಕದಲ್ಲಿ ITI ಕಂಪನಿ ಇದೆ, ಅವರಿಗೆ ಖಾಲಿ ITI. ಅದು ಬಿಟ್ಟರೆ ಬೇರೆ ನೀವು ಹೇಳ್ದಂಗೆ ನಾವೆಲ್ಲ ಈ ಬಾವಿಯೊಳಗಿರೋ ಕಪ್ಪೆತ್ತರಣೆ. ಈಗ ಮಂಗಳೂರು, ಉಡುಪಿನಲ್ಲಿ ಮೋಸ್ಟ್ಲಿ ಇಂಜಿನಿಯರ್, ಡಾಕ್ಟರ್, ಅದು ಬಿಟ್ಟರೆ ಬೇರೆ ಯೋಚನೆ ಮಾಡಿ. ಅದೇ ಬಿಹಾರಲ್ಲಿ ಹೋದಾಗ ಎಲ್ಲ IAS IPS. ನಮ್ಮ ಮಂಗಳೂರವರು ನಾನು ಮೊದಲೆಲ್ಲ ಏನಕ್ಕೆ CA ಬರ್ತಾ ಇಲ್ಲ, ಯಾಕಂದ್ರೆ ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಮಗ ಇಂಜಿನಿಯರ್, ಅಷ್ಟೇ ಇರೋದು, ಅದಕ್ಕಿಂತ ಮುಂದೆ ಇಲ್ಲ. ಅದೇ ಒಬ್ಬ CA ಆಗ್ಬೋದು, ಅಥವಾ ಇನ್ನೊಂದು ಯಾವುದೋ PhD ಮಾಡ್ಬೋದು, ಇನ್ನೊಂದು ಯಾವುದೋ ಮಾಡ್ಬೋದು. ಆ ಥರ ನಾವು ಆಪ್ಷನ್ನೇ ಯೋಚನೆ ಮಾಡೋದಿಲ್ಲ. ಈಗ ಎಷ್ಟೋ ಜನ ನೋಡಿ 10th PUCಯಲ್ಲಿ 50-60% ಬಂದವರು ಸೈನ್ಸ್ಗೆ ಹಾಕ್ಬಿಡ್ತಾರೆ, ಅವ್ರನ್ನ ಕಷ್ಟಪಟ್ಟು ಡಾಕ್ಟರ್ ಮಾಡ್ತಾರೆ. ಅದಕ್ಕಿಂತ ಅವನಿಗೆ ಬೇರೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಹಾಕಿದ್ರೆ ಪ್ರಾಬಬ್ಲಿ ಅವನು ಬೆಸ್ಟ್ ಆಗಿ. ನನ್ನ ಪ್ರಕಾರ ಹೈಸ್ಕೂಲ್ ಲೆವೆಲಲ್ಲಿ ಒಂದು ಸಬ್ಜೆಕ್ಟ್ ಕೆರಿಯರ್ ಆಪರ್ಚುನಿಟಿ, ಅಥವಾ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ 10th ಏನೆಲ್ಲ ಆಪರ್ಚುನಿಟೀಸ್ ಅಂತ ಒಂದೊಂದು ಸಬ್ಜೆಕ್ಟ್ ಹಾಕ್ಬಿಟ್ರೆ ಅದಕ್ಕಿಂತ ಉತ್ತಮವಾದಂಥ ಒಂದು ಪಾಸಿಬಿಲಿಟಿ ಯಾವುದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸರ್. ಸಾಮಾನ್ಯ ಈಗ COVID-19 ಲಾಕ್ಡೌನ್ ಬಂದು ಹೋದ ನಂತರ ಇನ್ನೊಂದು ವಿದ್ಯಮಾನ ನಡೆದಿದೆ. ಏನಂತ ಹೇಳಿದ್ರೆ, ದೊಡ್ಡ ಒಂದು ಸಂಖ್ಯೆಯ ವಿದ್ಯಾರ್ಥಿಗಳಿಗೆ, ನಿಯರ್ಲಿ 30-40% ವಿದ್ಯಾರ್ಥಿಗಳಿಗೆ, ಇಲ್ಲ ಉನ್ನತ ವಿದ್ಯಾಭ್ಯಾಸ ಬೇಡ, ಅದು ಪ್ರಯೋಜನ ಇಲ್ಲ, ಇದು ಪ್ರಯೋಜನ ಇಲ್ಲ, ನಾವು ಆದಷ್ಟು ಬೇಗ ದುಡಿಬೇಕು ಅಂತ ತಮ್ಮ ಎಜುಕೇಷನ್ ಅರ್ಧಕ್ಕೆ ಬಿಟ್ಟು, ತಮ್ಮ ಮಹತ್ವಾಕಾಂಕ್ಷೆಯನ್ನು ಬಿಟ್ಟು, ಯದ್ವಾತ್ವದ್ವಾಗಿ ಶಾಲೆಯನ್ನು ಬಿಟ್ಟು ಏನೇನೋ ಕೆಲಸ ಮಾಡಲಿ, ಆ ಹೊತ್ತಿಗೇನೋ ದುಡಿತಾರೆ. ಆದರೆ ಅದೇ ದುಡಿತದಲ್ಲಿ 4 ವರ್ಷ ಹೋದ್ರ ಮೇಲೆ ಅವರು ಜೀವನದಲ್ಲಿ ಜಿಗುಪ್ಸೆ ಬಂದು ತಮ್ಮ ಎಲ್ಲ ಜೀವನೋತ್ಸಾಹವನ್ನು ಕಳ್ಕೊಂಡವರು ನಾವು ಕಾಣ್ತೇವೆ. ಉನ್ನತ ವಿದ್ಯಾಭ್ಯಾಸದ ಮೇಲೆ ಮತ್ತು ಹಲವಾರು ಆಪ್ಷನ್ಗಳನ್ನು ನಮ್ಮ ಮುಂದೆ ಇಟ್ಟುಕೊಂಡು ನಮ್ಮ ಜೀವನದ ಮುಂದಿನ ಹಾದಿಯನ್ನು ನಿರ್ಧರಿಸಲಿಕ್ಕೆ, ಗುರುತಿಸಲಿಕ್ಕೆ ಏನು ಮಾಡ್ಬೋದು? ಇದು ತುಂಬ ದೊಡ್ಡ ಸಮಸ್ಯೆಯಾಗಿ ಈಗ ಕಾಡ್ತಾ ಇದೆ. 100% ಅದೊಂದು ಅದೇ ನೀವು ಹೇಳಿದಂಗೆ ಕೋವಿಡ್ ಆದಮೇಲೆ ಈ ಥರ ಇಶ್ಯೂಸ್ ತುಂಬ ಇದೆ. ಒಂದು ನಿಜವಾದ ಕಾರಣ ಇದೆ, ಏನಕ್ಕೆಂದರೆ ಅಪ್ಪ ಅಮ್ಮ ಕೆಲಸ ಕಳ್ಕೊಂಡ್ರು, ಅವರಿಗೆ ಆರ್ಥಿಕವಾಗಿ ತೊಂದರೆ ಆಯ್ತು, ಆಗ ಮಕ್ಕಳು ಸ್ವಲ್ಪ ರೆಸ್ಪಾನ್ಸಿಬಲ್ ಮಾಡಿರ್ತಾರೆ. ಅದು ಒಂದು 5% 10%. ಒಂದು ಇನ್ನೊಂದು ಏನಂತ, ಅಪ್ಪ ಅಮ್ಮನು ಒಮ್ಮೆಲೆ ಇದಾಯ್ತು ಅಂತ ಒಮ್ಮೆಲೆ ಬ್ಲ್ಯಾಂಕ್ ಆಗೋದಿಲ್ಲ. ಈಗ ನಾನು ಯಾವಾಗಲೂ ಹೇಳ್ತೀವಿ, ರೂಮಲ್ಲಿ ನಾವು ಕೂತ್ಕೊಂಡಿರ್ತೀವಿ, ಸಡನ್ ಆಗಿ ಲೈಟ್ ಹೋಯ್ತು ಅಂದ್ಕೊಳ್ಳಿ, ನಾವು ಒಮ್ಮೆಲೆ ಅದು ಕತ್ಲಾಗ್ಬಿಡುತ್ತೆ, ಲೈಟ್ ಹೋಯ್ತು ಕತ್ಲೆ. ಆದರೆ ನಾವು ಅಲ್ಲೇ ಒಂದು ನಿಮಿಷ 2 ನಿಮಿಷ 3 ನಿಮಿಷ ಕೂತ್ಕೊಂಡ್ರೆ ನಮಗೆ ರೂಮಲ್ಲಿ ಎಲ್ಲ ಐಟಮ್ ಕಾಣುತ್ತೆ. ಜೀವನದಲ್ಲಿ 100% ಕತ್ಲೆ ಅಂತ ಇಲ್ವೇ ಇಲ್ಲ. ಕತ್ಲೆ ಬಂದ್ಮೇಲೆ ಲೈಟ್ ಬರಲೇಬೇಕು. ಈ ಥರ ಆಯಿತು, ಎಷ್ಟೋ ಜನರಿಗೆ ಪ್ರಾಬ್ಲಮ್ ಆಯ್ತು, ಎಷ್ಟೋ ಜನ ಪಾಪ ಲೈಫ್ ಕಳ್ಕೊಂಡ್ರು. ಆ್ಯಕ್ಚುಲಿ ಅವಶ್ಯಕತೆ ಇಲ್ಲ, ಆಯಿತು, ಅದು ಅನ್ಫಾರ್ಚುನೇಟ್, ಅದಕ್ಕೆ ನಾವೇನು ಮಾಡೋಕ್ಕಾಗಿಲ್ಲ. ಆದರೆ ಈ ಮಕ್ಕಳು ನೀವು ಹೇಳ್ದಂಗೆ ಎಜುಕೇಷನ್ ಅರ್ಧದಲ್ಲಿ ಸ್ಟಾಪ್ ಮಾಡೋದು ಅದೆಲ್ಲ ಅವಶ್ಯಕತೆ ಇಲ್ಲ. ಈಗ ನಾನು ನಮ್ಮ ಮನೆಯಲ್ಲಿ ಕರೆಂಟ್ ಬಂದಿದ್ದು ನಾನು CA ಆದಮೇಲೆ, ನಾನು ಚಿಮಿಡಿ ದೀಪದಲ್ಲೇ ಓದಿದ್ದು. ನಾನು ಹೇಳ್ಬೋದು, ಅಯ್ಯೋ ನನಗೆ ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂತ. ಅದೆಲ್ಲ ರೀಸನ್ ಇಲ್ಲ, ಅದು ರೀಸನ್ ಕೊಟ್ಟರೆ ವೇಸ್ಟ್. ನಾನು ಕನ್ನಡ ಮೀಡಿಯಮಿಂದ ಬಂದಿದ್ದು, ಎಷ್ಟೋ ಜನ ಬೆಂಗಳೂರಿಗೆ ಹೋಗ್ಬಿಟ್ಟು CA ಕೋಚಿಂಗ್ ಅಂದರೆ ಬೇರೆ ಯಾವ್ದು ಕೋಚಿಂಗ್ ಸೆಂಟರ್ ಇಲ್ಲ, ನಾನು ಶುರು ಮಾಡಿ ಅದು ಇಂಗ್ಲೀಷಲ್ಲಿ. ಬಟ್ ಈಗ ದೇವರದಿಂದ ಅದು 14+ ಕ್ವಾಲಿಫಿಕೇಶನ್ ಮಾಡಿದ್ದೀನಿ. ನಾನೇನೋ ಇಲ್ಲ ಸರ್ ನನಗೆ ಅದು ಕಷ್ಟ ಆಯಿತು, ನಮ್ಮ ಅಪ್ಪ ಅಮ್ಮನ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಸ್ಟಾಪ್ ಆಗಿದ್ದರೆ ನೀವು ನಾನು ಇವತ್ತು ಕರೆಕ್ತಾ ಇರಲಿಲ್ಲ, ನಾನು ಇಲ್ಲಿ ಮಾತಾಡ್ತಾ ಇರಲಿಲ್ಲ. ಸೊ ಅದಕ್ಕೆ ನನ್ನ ಮಕ್ಕಳಿಗೆ ಒಂದು ಕಿವಿ ಮಾತಂದರೆ, ಚಾಲೆಂಜಸ್ ಎಷ್ಟೇ ಬರಲಿ, ನೀವು ಅದನ್ನು ಪ್ರಾಬ್ಲಮ್ ಅಂತ ಹೇಳಿಬಿಡಿ, ಚಾಲೆಂಜಸ್ ಬರುತ್ತೆ, ಅದನ್ನು ದಯವಿಟ್ಟು ಎಜುಕೇಷನ್ ಸ್ಟಾಪ್ ಮಾಡಿ. ಯಾಕಂದರೆ ನಿಮ್ಮಲ್ಲಿರುವ ಕಾಸು, ನಿಮ್ಮಲ್ಲಿರುವ ಜ್ಯುವೆಲ್ರಿ ಅದೆಲ್ಲ ಕ್ಷಣಿಕ. ಬಟ್ ಎಜುಕೇಷನ್ ದೇವರೊಂದು ಬ್ರೈನ್ ಸರಿಯಾಗಿ ಕೊಟ್ಟರೆ ಲಾಸ್ಟ್ ಮಿನಿಟ್ವರೆಗೆ ಇರುತ್ತೆ. 2ನೇ ವಿಷಯ, ಈಗ ಯಾವುದೇ ಎಜುಕೇಷನ್ ಮಾಡೋಕ್ಕೆ ಬ್ಯಾಂಕಿಂದ ಲೋನ್ ಸಿಗುತ್ತೆ. ತುಂಬ ಜನ ಅದರ ಬಗ್ಗೆ ಗೊತ್ತಿಲ್ಲ. ನೀವು ಹೇಳಿದಂಗೆ ಎಷ್ಟೋ ಮಾಹಿತಿ ಕೊರುತ್ತೆ. ನೀವು ಏನೇ ಎಜುಕೇಷನ್ ಹೈಯರ್ ಸ್ಟಡೀಸ್ ಮಾಡೋಕ್ಕೆ, BCom ಮಾಡೋಕ್ಕೆಲ್ಲ ಲೋನ್ ಇದೆ. ಅದು ಲೋನನ್ನು ನೀವು ಈಗ ಕೊಡಬೇಕಾಗಿಲ್ಲ, ಕೆಲಸ ಸಿಕ್ಕಿದ ಮೇಲೆ ರೀಪೇ ಮಾಡಬೇಕು. ನೀವು ಮಾಡಿ, ಏನಕ್ಕೋಸ್ಕರ ಅಡ್ಡದಾರಿ ಹಿಡಿತೀರಾ? ದಯವಿಟ್ಟು ಮಾಡಬೇಡಿ, ಯಾವುದನ್ನು ಸ್ಟಾಪ್ ಮಾಡಬೇಡಿ. ಸೊ ಎಜುಕೇಷನ್ ಇಲ್ಲ ಅಂದರೆ ನಮ್ಮವರು, ನಮ್ಮ ದೇಶ ಯಾವುದೂ ಉದ್ಧಾರ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಹೇಳ್ದಂಗೆ ಯಾರೆಲ್ಲ ಈಗ ಸ್ವಲ್ಪ ಅರ್ಧ ಸ್ಟಾಪ್ ಮಾಡ್ತೀನಿ, ನಾನು BBAನಲ್ಲೇ ಬಿಡ್ತೀನಿ, BComಲ್ಲೇ ಬಿಡ್ತೀನಿ ಅಂತ ಅಂದ್ಕೊಂಡು ದಯವಿಟ್ಟು ಮಾಡಬೇಡಿ. ಯಾಕಂದರೆ ಲೈಫ್ ಲಾಂಗ್ ನೀವು ಮತ್ತೆ ಸಫರ್ ಆಗಿ, ನೀವು ಹೇಳ್ದಂಗೆ ಒಂದು 3-4 ವರ್ಷ ಏನೋ ಒಂದು ಮಾಡ್ತಾರೆ, ಮತ್ತೆ ಅವರಿಗೆ ಲೈಫಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ಅಂದರೆ ಆಗ ಜಿಗುಪ್ಸೆ ಬಂದ್ಬಿಡುತ್ತೆ. ಈಗ ಮೊದಲವರಿಗೆಲ್ಲ ಒಂದು 60 ವರ್ಷ 80 ವರ್ಷ 90 ವರ್ಷ ಜೀವನೋತ್ಸವ ಇರುತ್ತೆ. ಈಗ ನೋಡಿ 25 ವರ್ಷಕ್ಕೆ ಡಿಪ್ರೆಷನ್ ಅಂತ ಹೇಳಕ್ಕೆ ಶುರು ಮಾಡ್ತಾರೆ ಮಕ್ಕಳು. ಅದು ಏನಕ್ಕೆ ಅಂದರೆ ಈ ಥರದೊಂದು ಅದಕ್ಕೆ ಒಂದು ಗುರಿ ಇರಬೇಕು. ಒಂದು ಪರ್ಟಿಕ್ಯುಲರ್ ನಾನು ಗ್ರಾಜ್ಯುಯೇಷನ್ ಮಾಡಬೇಕಾ, ಇಲ್ಲ ಪೋಸ್ಟ್ ಗ್ರಾಜ್ಯುಯೇಷನ್ ಸ್ಪೆಷಲೈಸೇಷನ್ ಮಾಡಬೇಕು. ಅದು ಇವತ್ತು ಸ್ಪೆಷಲೈಸೇಷನ್ ಇರ. ಸೊ ನೀವು MBBS ಮಾಡಿ, ವಿತ್ ಡ್ಯೂ ರೆಸ್ಪೆಕ್ಟ್, MBBS ಮಾಡೋದು 1000 ಜನ ಇರ್ತಾರೆ, ಬಟ್ ನೆಕ್ಸ್ಟ್ ಲೆವೆಲ್ ಹೋದ್ರೆ ಅದಕ್ಕೆ ವ್ಯಾಲ್ಯೂ. ಕಾಮರ್ಸಲ್ಲಿ ಫಾರ್ ಎಕ್ಸಾಂಪಲ್ ಖಾಲಿ BCom ಮಾಡೋದಿಲ್ಲ, CAನಾ CS ಯಾವುದೋ ಒಂದು ಅದೇ ಥರ ಆರ್ಟ್ಸಲ್ಲೂ ಸ್ಪೆಷಲೈಸೇಷನ್ ಮಾಡಿ, ಆದಷ್ಟು ನಿಮಗೆ ಅಪ್ಪ ಅಮ್ಮನಿಗೆ ಸ್ವಲ್ಪ ತೊಂದರೆ ಆದರೂ ಒಂದು 2 ವರ್ಷ ಎಕ್ಸ್ಟ್ರಾ ಮಾಡಿ, 2 ವರ್ಷ ಎಕ್ಸ್ಟ್ರಾ ಮಾಡಿದ್ರೆ ನೆಕ್ಸ್ಟ್ 60 ವರ್ಷ ಸುಖವಾಗಿರ್ಬೋದು. ನೀವು 2 ವರ್ಷ ಸುಖವಾಗಿ ಹೋಗ್ಬಿಟ್ಟು 60 ವರ್ಷ ಸಫರ್ ಆಗಿ. ಎಲ್ಲ ಕೆಲಸಗಳನ್ನು ಎಲ್ಲರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಅಭಿಲಾಷೆ, ನಮ್ಮ ಆಸಕ್ತಿ, ನಮ್ಮ ಮಿತಿಗನುಗುಣವಾಗಿ ಕೆಲವೊಂದು ಮಾಡಬೇಕಾಗುತ್ತೆ. ಈಗ ನೀವು ಕಾಮರ್ಸ್ ವಿಭಾಗದಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗೋರಿಗೆ
ಅದ್ಭುತವಾದಂತಹ ಸಹಕಾರ ಕೊಡ್ತಾ ಇದ್ದೀರಿ, ಅವರಿಗೆ ಬೇಕಾದ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ಹೀಗೆ ಎಲ್ಲಾ ರಂಗದಲ್ಲಿಯೂ ಬೇಕು. ಇದನ್ನ ನಮ್ಮ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಇರುವವರು ಹೇಗೆ ನಿಮ್ಮ ಈ ಒಂದು ಉದಾಹರಣೆಯನ್ನ ಅನುಕರಿಸಬಹುದು? ಆಕ್ಚುಲಿ ತುಂಬಾ ಕಷ್ಟದ ಕೆಲಸ. ಒಂದು ವಿಷಯ ಏನು ಮಾಡ್ಬೋದು ಅಂದರೆ, ಈಗ ಶೈಕ್ಷಣಿಕ ಮಟ್ಟದಲ್ಲಿ ಕಾಲೇಜ್ಗಳಲ್ಲಿ ಈಗ ಹೆಚ್ಚಿನಗಳು ಏನೋ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಆಬ್ವಿಯಸ್ಲಿ ಅವ್ರದ್ದು ಗ್ರೋತ್ ನೋಡಬೇಕು. ಬಟ್ ಆದರೆ ಅವ್ರ ಗ್ರೋತ್ ಶೈಕ್ಷಣಿಕ ಅನ್ನೋದು ಆ್ಯಕ್ಚುಲಿ ಸಮಾಜ ಪರಿವರ್ತನೆ ಇನ್ಸ್ಟಿಟ್ಯೂಷನ್, ಅದೊಂದು ಪ್ರಾಫಿಟ್ ಸೆಂಟರ್ ಆಗಬಾರ್ದಾಗಿತ್ತು. ಬಟ್ ಆಗಿದೆ, ಅದರ ಬಗ್ಗೆ ನಾವು ಮಾತಾಡೋದು ಬೇಡ. ಅವರಿಗೂ ಬೆನಿಫಿಟ್ ಆಗೋ ಥರ ಏನು ಮಾಡ್ಬೋದು. ಈಗ ನಮ್ಮ ಕಾಲೇಜಲ್ಲಿ, ನಮ್ಮ ಕಟೀಲ್ ಕಾಲೇಜ್ ನಮ್ಗೆ ತುಂಬ ಖುಷಿಯಾದ ಕಾಲೇಜ್. ನಾನು ಪ್ರತಿ ವರ್ಷ 1-2 ವಿಷಯಕ್ಕೆ ಅಲ್ಲಿ ಹೋಗ್ತಾನೆ ಇರ್ತೀನಿ. ಅದೇ ಥರ ಪ್ರತಿ ಕಾಲೇಜಲ್ಲಿ ನಮಗಿಂತ ಒಂದು 10 ಪಟ್ಟು ದೊಡ್ಡವರಾದವರಲ್ಲಿ ಇರ್ತಾರೆ. ಅವರನ್ನು ಕರೆದುಬಿಟ್ಟು ಒಂದೊಂದು ಸೆಷನ್ ಮಾಡಿಸೋದು. ಆಗ ಮಕ್ಕಳಿಗೆ ಈ ಕಾಲೇಜಿಂದ ಈ ಥರ ಡಾಕ್ಟರ್ ಆದವ್ರು ಇದ್ದಾರೆ, ಇಂಜಿನಿಯರ್ ಆದವ್ರು ಇದ್ದಾರೆ, ಬೆಸ್ಟ್ ಸೈಂಟಿಸ್ಟ್ ಆದವ್ರು ಇರ್ಬೋದು, ನಮ್ಗೆ ಗೊತ್ತಿರೋದಿಲ್ಲ. ಅವ್ರನ್ನ ಕರೆದುಬಿಟ್ಟು ಅವೇರ್ನೆಸ್ ಮಾಡಿಸೋದು ಒಂದು. ಮತ್ತು ಎರಡನೇ ವಿಷಯ ಅಂದರೆ, ಈ ಶೈಕ್ಷಣಿಕ ಮಟ್ಟದಲ್ಲಿ ನಮ್ಮ ಈಗ ಸಿಲೆಬಸ್ ಮಾಡುವಾಗಿರ್ಬೋದು, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಲೆವೆಲಲ್ಲೇ ಈ ಥರ ಎಲ್ಲ ಫೆಸಿಲಿಟೀಸ್ ಇದೆ, ಈ ಥರ ಎಲ್ಲ ಆಪ್ಷನ್ಸ್ ಇದೆ. ಸೊ ಅದಕ್ಕೆ ಒಬ್ಬರು ಯಾರೋ ಒಂದು ಎಕ್ಸ್ಪರ್ಟನ್ನು ಕರೆಸ್ಬಿಟ್ಟು ಸೆಷನ್ ಮಾಡುವಂಥದ್ದು ಪ್ರಾಜೆಕ್ಟ್ ಮಾಡಿದ್ರೆ 100% ಮಾಡ್ಬೋದು. ಮತ್ತು ಈಗ ನಾವು ಏನೋ ಕಾಮರ್ಸಲ್ಲಿ ಮಾಡ್ತೀವಿ, ನನಗೀಗ ಸೈನ್ಸ್ ಬಗ್ಗೆ ಗೊತ್ತಿಲ್ಲ. ಆದರೂ ಈಗ ನಾವೀಗ ಕಟೀಲಲ್ಲಿ, ಕೋಟದಲ್ಲಿ, ರಾಮಕುಂಜ ಸೈನ್ಸ್ ಪಾರ್ಕ್ ಅಂತ ಮಾಡಿದ್ವಿ. ನಮ್ಮದು ಉದ್ದೇಶ ದೇಶ. ಸೊ ನಾನು ಕಾಮರ್ಸ್, ನಾನು ಸೈನ್ಸ್ ಮುಟ್ಟಲ್ಲ ಅಂದರೆ ಅದು ಸ್ವಲ್ಪ ಅದ್ರ ಬಗ್ಗೆ ನನಗೂ ಇಂಟ್ರೆಸ್ಟ್ ಇಲ್ಲೇ ಮಾಡ್ಬೋದು. ಸೊ ಒಂದು ನಮ್ಮ ಥರ ಐಡಿಯಾ ಇದ್ದವರು ಎಲ್ಲ ಕೆಲಸ ಕೈ ಹಾಕ್ಬೋದು. ಬಟ್ ಅದಕ್ಕಿಂತ ಬೆಸ್ಟ್ ನೀವು ಹೇಳ್ದಂಗೆ ಒಬ್ಬ ಸೈನ್ಸ್ ಎಕ್ಸ್ಪರ್ಟ್ ಸೈನ್ಸ್ ಪಾರ್ಕ್ ಮಾಡೋದಕ್ಕೂ ಕಾಮರ್ಸ್ ಮಾಡೋದು ತುಂಬ ಡಿಫರೆನ್ಸ್. ನಾನು ಮಾಡ್ತೀನಿ, ಸ್ವಲ್ಪ ಏನೋ ಅರ್ಥ ಆಯಿತು, ಅವರು ತುಂಬ ಇಂಡೆಪ್ತ್ ಆಗಿ ಮಾಡ್ಬೋದು. ಮತ್ತು ಇನ್ನೊಂದಂದ್ರೆ ಸರ್, ಈಗ ನಾವೇನು ಅಂದ್ಕೋತೀವಿ, ಜನರು ಸರಿ ಇಲ್ಲ, ಅವರಿಲ್ಲ. 1000 ಜನ ಆ್ಯಕ್ಚುಲಿ ಇದ್ದಾರೆ, ತುಂಬ ಹೆಲ್ಪ್ ಮಾಡ್ಬೇಕಂತ. ಆದರೆ ಅವ್ರಿಗೊಂದು ಐಡಿಯಾ ಇರೋದಿಲ್ಲ. ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮಾಧ್ಯಮದಲ್ಲಿ ನೀವು ಸ್ವಲ್ಪ ಐಡಿಯಾ ತೊಗೊಳ್ಳಿ, ಇಂಟ್ರೆಸ್ಟ್ ತೊಗೊಳ್ಳಿ, ನಿಮ್ಮ ಶಾಲೆಗೆ ಕಾಲೇಜಿಗೆ ಹೋಗಿ ಅಲ್ಲಿಂದ ಶುರು ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಐಡಿಯಾ ಬರುತ್ತೆ ಏನೆಲ್ಲ ಮಾಡ್ಬೋದಂತ. 100% ಕಾಂಟ್ರಿಬ್ಯೂಟ್ ಮಾಡ್ಬೋದು. ಮತ್ತು ಇನ್ನೊಂದಂದರೆ, ನೀವು ಆ ಥರ ಮಾಡುವಾಗ ನಿಮ್ಮಷ್ಟು ಖುಷಿಯ ಮನುಷ್ಯ ಬೇರೆ ಯಾರಿಲ್ಲ. ಸೊ ಹ್ಯಾಪಿನೆಸ್ ಈಸ್ ಇನ್ ಗಿವಿಂಗ್ ಬಟ್ ನಾಟ್ ಇನ್ ಟೇಕಿಂಗ್ ಅಂತೀವಿ ನಾವು. ಜಾಸ್ತಿ ಈ ಥರ ಕೊಡೋದಾದ್ರೆ ಕಾಸು ಅಂತಲ್ಲ, ಐಡಿಯಾ ಕೊಡ್ಬೋದಿರ್ಬೋದು, ಅಥವಾ ಯಾರಿಗೊಂದು ಹೆಲ್ಪ್ ಆಗೋ ಖುಷಿ ನಿಮಗೆ ನೀವು ತಗೊಳ್ಳೋ ಇರುವಂಥ ಖುಷಿ ಇರೋದಿಲ್ಲ. ಸರ್, ವಿದ್ಯಾರ್ಥಿಗಳು ದುಡಿದು ತಮ್ಮ ವಿದ್ಯಾಭ್ಯಾಸ ಮಾಡಬೇಕು ಅಥವಾ ವಿದ್ಯಾಭ್ಯಾಸ ಮಾಡುವಾಗ ದುಡಿದ್ರೆ ಒಳ್ಳೆಯದು, ಹೀಗೆಲ್ಲ ಅಭಿಪ್ರಾಯ ಇದೆ. ಇಲ್ಲಿ ಒಂದು ಅಪಾಯ ಇದೆ, ಅದನ್ನು ನಾನು ಗ್ರಹಿಸಿದ ಬಗೆನಂತ ಹೇಳಿದ್ರೆ, ದಕ್ಷಿಣ ಕನ್ನಡದಲ್ಲಿ ಇತ್ತೀಚೆಗೆ ತುಂಬ ರೀತಿಯಲ್ಲಿ ಇಂತಹ ದುಡಿಮೆಗೆ ಅವಕಾಶ ಇದೆ. ಮುಖ್ಯವಾಗಿ ಕೇಟರಿಂಗ್, ಪಾರ್ಸೆಲ್ ಕೊಡುವಂತಹದ್ದು, ಇಂತಹ ಉದ್ಯೋಗದಲ್ಲಿ ಡೆಲಿವರಿ, ಇಂತಹ ಉದ್ಯೋಗದಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ನಿರತರಾಗಿದ್ದಾರೆ, ಕಷ್ಟಪಟ್ಟು ದುಡಿತಾರೆ, ವಿದ್ಯಾಭ್ಯಾಸ ಮಾಡ್ತಾರೆ. ಆದರೆ ಇಲ್ಲಿ ಒಂದು ಅಪಾಯ ಅಂತ ಹೇಳಿದ್ರೆ, ಅದರಲ್ಲಿ 180 ಜನ ಅಲ್ಲಿಯೇ ಸ್ಟಕ್ ಆಗಿಬಿಡ್ತಾರೆ, ಅಲ್ಲಿ ನಿಲ್ಲಿಬಿಡ್ತಾರೆ. ಏನಂತ ಹೇಳಿದ್ರೆ, ಆಗಿನ ಆದಾಯ ಅವರಿಗೆ ಊಟ ತರ್ತದೆ, ಸುಖವಾಗಿದ್ದೇನಂತ ಕಾಣ್ತದೆ. ತಮ್ಮ ಮಹತ್ವಾಕಾಂಕ್ಷೆಯನ್ನ ತಾವು ಆ ಉದ್ಯೋಗಕ್ಕೆ ಬರುವಾಗ ಏನು ಯೋಚನೆ ಮಾಡಿದ್ರು, ನಾನು ಈಗ ದುಡಿದು ಬದುಕ್ತೇನೆ, ವಿದ್ಯಾಭ್ಯಾಸ ಮಾಡ್ತೇನೆ ಅಂತ. ಆದರೆ ಅದರಲ್ಲಿ 80% ಜನ ಅಲ್ಲಿಯೇ ನಿಂತು ಬಿಡ್ತಾರೆ. ತಮ್ಮ ಮಹತ್ವಾಕಾಂಕ್ಷೆ ಹಿಂದೆ ಹೋಗುವುದಿಲ್ಲ, ವಿದ್ಯಾಭ್ಯಾಸದ ಹಿಂದೆ ಹೋಗುವುದಿಲ್ಲ. ಆ ರಂಗಕ್ಕೆ ಇಳಿಯೋ ಮಕ್ಕಳು ಏನು ಯೋಚನೆ ಮಾಡಬೇಕು? ಎಸ್ಪೆಷಲಿ ನಾನು ಸಣ್ಣ ಪಟ್ಟಣಗಳು, ಇದು ಕಟೀಲೋ, ಹೆಬ್ರಿಯೋ, ಮುದರಂಗಡಿ, ಇಂತಹ ಕಡೆಯಲ್ಲಿ ಹೆಚ್ಚಿನ ಮಕ್ಕಳು ಸಾಯಂಕಾಲ ಕೇಟರಿಂಗ್ ಹೋಗ್ತಾರೆ. ಆ ದಿನಕ್ಕೆ ಅವರಿಗೆ ಕಬಾಬು, ಚಿಕನ್ ಸುಕ್ಕ ಸಿಗ್ತದೆ. ಇದು ಜೀವನ ಪೂರ್ತಿ ಸುಖ ಅಂತ ತಿಳ್ಕೊಂಡು ಎಲ್ಲ ಸ್ಟಕ್ ಆಗಿ ಬಿಡ್ತಾರೆ. ಈ ಅಪಾಯವನ್ನ ಅವರಿಗೆ ಹೇಗೆ ತಿಳಿ ಹೇಳಬೇಕು ನಾವು? ನಾನು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ನೀವು ಅದನ್ನೇ ಕೇಳಿದ್ರಿ. ನಾನು ಯಾವಾಗಲೂ ಇಲ್ಲಿ ಮಕ್ಕಳೆಲ್ಲ ಕೆಲವು ಕ್ಯಾಟ್ರಿಂಗ್ಗೆ ಅಥವಾ ಯಾವುದೇ ಒಂದು ಕೆಲಸಕ್ಕೆ ಮಕ್ಕಳನ್ನ ಅಪ್ಪ ಅಮ್ಮ ಕಳಿಸೋ ಮೊದಲು 10 ಸಲ ಯೋಚನೆ ಮಾಡಬೇಕು. ಟೆಂಪರರಿ ಪ್ಲೆಜರ್ ಈಗ ತುಂಬ ಆಗಿದೆ. ನಾವು ಕ್ಷಣಿಕ ನಾಳೆ ಏನಂತ ನೋಡೋದಿಲ್ಲ, ಅಥವಾ ಒಂದು ನನಗೆ ಓಕೆ ನೋಡಿ ಅದೇನು ಹೇಳಿದ್ರೆ ಚಿಕನ್ ಕಬಾಬ್ ಸಿಗುತ್ತೆ, ಅದು ಸಿಗುತ್ತೆ, ಮತ್ತು ಸ್ವಲ್ಪ ಟೆಂಪರ್ ಆ ಕಾಸಲ್ಲಿ ಏನೊಂದು ಬೈಕ್ ಏನೋ ಶುರು ಮಾಡ್ತಾನೆ, ಅಲ್ಲೇ ಲೈಫ್ ಅಂತಂದ್ರೆ ಅದು ಆ್ಯಕ್ಚುಲಿ. ಅದಕ್ಕೆ ಈಗ ಬ್ಯಾಂಗ್ಳೂರ್ ಅಂತ ಸಿಟಿಗಳೆಲ್ಲ ಕೌನ್ಸಿಲಿಂಗ್ ಅಂತ ಒಂದು ಇದು ಸಿಗುತ್ತೆ. ಇಲ್ಲಿ ನಾನು ಕೌನ್ಸಿಲಿಂಗ್ ಅಂದರೆ ಮೆಂಟಲ್ ಕೌನ್ಸಿಲಿಂಗ್ ಅಲ್ಲ, ಇಲ್ಲಿ ಏನು ಮಾಡ್ಬೋದು ಅಂದರೆ, ಈ ಶಾಲೆಗಳಲ್ಲಿ ಆ ಥರ ವಿದ್ಯಾರ್ಥಿಗಳಿಗೆ ಒಂದು ಸೆಲ್ ಅಂತ ಮಾಡಿ, ಒಂದು ಯಾವುದೊಂದು ಕನ್ಸರ್ನ್ ಟೀಚರ್ನ, ನಿಮ್ಗೆ ಏನೆಲ್ಲ ಇಶ್ಯೂಸ್ ಇದೆ ಅಂತ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗೋದಿಲ್ಲ, ಫಿನಾನ್ಷಿಯಲ್ ಇಶ್ಯೂಸ್ ಇದೆಯಾ, ನೀನು ಹೋಗ್ತಾ ಇದೆಯಾ ಅಂತ ಕೇಳೋದು. ಅದು 2 ವಿಷಯ. ಒಂದು, ಅವ್ನಿಗೆ ಹೋಗಲೇಬೇಕು ಜೆನ್ಯೂನ್, ಆ ಥರ ಒಂದು 5-10% ಜನರು ಹೋಗ್ಬೋದು. ಇಲ್ಲದಿದ್ದರೆ ಈಗ ನಾವು ಹೇಳಿದ ಕೊಡೋರು ತುಂಬ ಜನ ಇದ್ದಾರೆ ಸರ್. ಈಗ ಯಾರೋ ಒಬ್ಬ ವಿದ್ಯಾರ್ಥಿಗೆ ಫಿನಾನ್ಷಿಯಲ್ ಒಂದು ಫೀಸ್ ಕಟ್ಟೋಕ್ಕಾಗಲ್ಲ 10,000. ಅದೇ ಕಾಲೇಜಿದ್ದೊಂದು ಹಳೆ ವಿದ್ಯಾರ್ಥಿಗಳದ್ದು ಲಿಸ್ಟ್ ಮಾಡೋದು, ಅವರೆಲ್ಲ ಒಂದು ಸೆಟ್ಲ್ ಇರ್ತಾರೆ. ಒಬ್ಬೊಬ್ಬರಿಗೆ ಹೇಳಿಬಿಟ್ಟು, ನೋಡಪ್ಪ ಒಬ್ಬ ಸ್ಟೂಡೆಂಟ್ ಒಂದು 10,000 ಫೀಸ್ ವರ್ಷಕ್ಕೆ. ಅರ್ಥ ಮಾಡ್ಕೊಳ್ಳಿ, ಯಾವುದೇ ಶಾಲೆಯಲ್ಲಿ ಒಂದು ಶಾಲೆ ಇದೆ, ಒಂದು ಸ್ಟೂಡೆಂಟ್ಗೆ 10,000 ಕೊಡೋಕ್ಕೆ ಯಾರು ಹಿಂಜರಿಯುವುದಿಲ್ಲ. ಆ ಥರ ಮಾಡಿದ್ರೆ ಈ ಥರ ಮಕ್ಕಳು ಇದಕ್ಕೆ ಹೋಗೋದು ತಪ್ಪತ್ತೆ. ಒಂದು. ಎರಡನೇ ವಿಷಯ, ಒಂದು 10% ಹೋಗೋದು ಐ ಥಿಂಕ್ ನೆಸಿಟಿ ಇರುತ್ತೆ, ಅದಕ್ಕೆ ಏನು ಮಾಡೋಲ್ಲ. ಉಳಿದ 90% ಮಕ್ಕಳು ಹೋಗಬಾರ್ದು ನನ್ನ ಪ್ರಕಾರ. ಈಗ ನಾವು ಈಗ ಓದ್ತಾ ಇರೋ ನಮಗೂ ತುಂಬ ಚಾಲೆಂಜಸ್ ಇತ್ತು. ನಾವು ಹೋಗಿದ್ರೆ ಮೋಸ್ಟ್ಲಿ ನಾವು ಇಲ್ಲಿ ಬರ್ತಾ ಇರಲಿಲ್ವೇನೋ. ಯಾಕಂದರೆ ನೀವು ಹೇಳಿದಂಗೆ ಅಲ್ಲಿ ಡಿಸ್ಟ್ರಾಕ್ಷನ್ ತುಂಬ ಜಾಸ್ತಿ, ತುಂಬ ಥರದ ಅಲ್ಲಿ ಖಾಲಿ ಕಾಸು ಮಾಡೋದಂತಲ್ಲ, ಮತ್ತು ಬೇರೆ ಏನೋ ಐಡಿಯಾ ಬರುತ್ತಾ, ನಾನು ಇದೇ ಮಾಡ್ಬೋದು. ಅವ್ನು BCom BA ನಾನು ಒಂದು ಕ್ಯಾಟ್ರಿಂಗ್ ಶುರು ಮಾಡ್ತಾನೆ. ಅವನಿಗೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಈಗ ಜೀವನದಲ್ಲಿ ಕ್ವಾಲಿಫಿಕೇಷನ್ ಸ್ವಲ್ಪ ಬೇಕು, ಬಟ್ ಎಕ್ಸ್ಪೀರಿಯನ್ಸ್ ತುಂಬ ಬೇಕು.
ಎಕ್ಸ್ಪೀರಿಯನ್ಸ್ ಇರೋ ಮೊದಲೇ ಇದನ್ನು ಶುರು ಮಾಡಿದ್ರೆ ಭಾಳ ಕಷ್ಟ ಬಿಡುತ್ತೆ. ಅದಕ್ಕೋಸ್ಕರ ಒಂದು 5-10% ಜನರಿಗೆ ನೆಸೆಸಿಟಿ ಇದ್ರೆ ಹೋಗಲಿ, ಬಟ್ ಉಳಿದ 90% ಜನರು ಆದಷ್ಟು ಹೋಗಬಾರ್ದು. ಸೊ ದ್ಯಾಟ್ ಅವರು ಒಂದು ಫೋಕಸ್ಡ್ ಆಗಿ ಯಾವುದನ್ನು ಅವರು ಯೋಚನೆ ಮಾಡಿರ್ತಾರೆ ಅದನ್ನು ಮಾಡಿ 100% ಗುರಿಗೆ ಮುಟ್ಬೋದು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಫೋಕಸ್ ಟು ದ ಎಕ್ಸ್ಕ್ಲೂಷನ್ ಆಫ್ ಎವ್ರಿಥಿಂಗ್ ಎಲ್ಸ್ ಅಂತ. ಸೊ ನೀವೊಂದು ಫೋಕಸ್ ಅಂತಲ್ಲ, ಫೋಕಸ್ ಟು ದ ಎಕ್ಸ್ಕ್ಲೂಷನ್. ನೀವು ಮಾಡ್ತಾ ಇರುವಾಗ ಬೇರೆ ಯಾವುದು ನಿಮ್ಗೆ ಕಾಣಬಾರ್ದು, ಅದೊಂದೇ ಕಾಣಬೇಕು. ಈಗ ಅರ್ಜುನನಿಗೆ ಅದು ಪಕ್ಷಿ ಕಣ್ಣು ಕಾಣ್ತಲ್ಲ, ಅದರ ಥರನೇ ಇರಬೇಕು. ಮಿಡ್ಲಲ್ಲಿ ನೀವು ಸ್ವಲ್ಪ ಡಿವಿಯೇಷನ್ ಆದರೆ ಒಂದು 3-4 ವರ್ಷ, ನಾವೀಗ ಆಗದಿಂದ ಅದನ್ನೇ ಹೇಳ್ತೇವೆ, 3-4 ವರ್ಷ ಒಳ್ಳೆ ನೀವು ಎಂಜಾಯ್ ಮಾಡ್ತೀರಾ. ಬಟ್ ನೆಕ್ಸ್ಟ್ 60-70 ಇಯರ್ಸ್ ಲೈಫಲ್ಲಿ ನೀವು ತುಂಬ ತೊಂದರೆ ಪಡ್ತೀರಾ. ಅದಕ್ಕೋಸ್ಕರ ನಿಮ್ಮ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ಏನಂತ ನೋಡ್ಕೊಳ್ಳಿ, ಶಾರ್ಟ್ ಟರ್ಮ್ ಅನ್ನು ಸೈಡ್ಗೆ ಹಾಕಿ. ಟೆಂಪರರಿ ಪ್ರೆಷರ್, ನಾನು ಸಕ್ಸಸ್ ಈಸ್ 1 ಇಂಚ್ ಔಟ್ಸೈಡ್ ಯುವರ್ ಕಂಫರ್ಟ್ ಝೋನ್, 2 ಇಂಚಸ್ ಇನ್ಸೈಡ್ ಯುವರ್ ಎಫರ್ಟ್ ಝೋನ್ ಅಂತ. ಅಂದರೆ ನೀವು ಕಂಫರ್ಟ್ ಝೋನ್ ಸ್ವಲ್ಪ ಹೊರಡೆ ಬರಬೇಕು. ಅಯ್ಯೋ ನನಗೆ ಬೆಳಿಗ್ಗೆ ಎದ್ದೇಳಕ್ಕಾಗಲ್ಲ, ಅದು ಬೇಕು ಇದು ಬೇಕಲ್ಲ ಅಂತ. ಈಗ ನಮ್ಮ ಮಕ್ಕಳಿಗೆ ಮೊಬೈಲ್ದೊಂದು ಗೀಳು ಗೊತ್ತಲ್ಲ ನಿಮಗೆ. ಮೊಬೈಲ್ ಇಲ್ಲದ್ರೆ ಆ್ಯಕ್ಚುಲಿ ನಿಮ್ಮಷ್ಟು ಹ್ಯಾಪಿ ಮನುಷ್ಯ ಯಾರಿಲ್ಲ. ನಾನೊಂದು ಕೋವಿಡ್ಗಿಂತ ಮೊದಲು 7 ವರ್ಷ ಮೊಬೈಲೇ ಯೂಸ್ ಮಾಡಿಲ್ಲ. ಅಂದರೆ ಮೊಬೈಲ್ ಯುಗದಲ್ಲೇ ಇದ್ದವ ನಾನು, ಯೂಸ್ ಮಾಡೋಕ್ಕೆ ತುಂಬ ಖುಷಿಯಾಗಿದೆ. ಈಗಲೂ ನನ್ನ ಮೊಬೈಲ್ ಯಾವಾಗಲೂ ಸೈಲೆಂಟಲ್ಲಿ ಇರ್ತೀನಿ, ಲಾಸ್ಟಿಗೆ ಒಮ್ಮೆ ನೋಡ್ತೀನಿ ಯಾರ್ದು ಫೋನ್ ಬಂದರೆ ಅರ್ಜೆಂಟ್ ಮಾಡ್ತೀನಿ. ನಾನು ಮೊಬೈಲನ್ನು ಕಂಟಿನ್ಯೂ ಯೂಸ್ ಮಾಡಿದ್ರೆ ನನ್ನ ಲೈಫ್ ನಿಮ್ಮ ಕೈಲಿದೆ, ನನ್ನ ಪಾಲಿಸಿ ನನ್ನ ಲೈಫ್ ಕೈಯಲ್ಲೇ ಇರಬೇಕು. ಇಲ್ಲಾಂದರೆ ಬೇರೆ ಯಾವ ನಾನೇನೋ ಕೆಲಸ ಮಾಡ್ತೀನಿ, ಬೇರೆಯವ್ರು ಫೋನ್ ಮಾಡಿಬಿಟ್ಟು ನಾನು ಅವ್ರ ಕೆಲಸಕ್ಕೆ ನನಗೆ ಹೋಗ್ಬೇಕಾಗ್ತದೆ. ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ, ಮೊಬೈಲ್ ಅನ್ನೋದು ಎಸ್ಪೆಷಲಿ ತುಂಬ ಒಂದು ಬೇಕು, ನೆಸಿಟಿ, ಸ್ವಲ್ಪ ಲಿಮಿಟೆಡ್ ಪರ್ಪಸ್ಗೆ. ಅದೊಂದು ಮೊನ್ನೆ ಒಂದು ಯಾವುದು ಸ್ಟೇಟ್ಮೆಂಟ್ ಓದಿದೆ ಸರ್ ನಾನು, ಭಾರಿ ಒಳ್ಳೆ ಸ್ಟೇಟ್ಮೆಂಟ್. ಬಾವಿಗೆ ಬಿದ್ದ ಮಕ್ಕಳನ್ನ ಮೇಲೆತ್ಬೋದು, ಮೊಬೈಲಲ್ಲಿ ಬಿದ್ದ ಮಕ್ಕಳನ್ನ ಮೇಲೆತ್ತಕ್ಕಾಗೋದಿಲ್ಲ. ಸೊ ಅದು ಭಾರಿ ಡೇಂಜರಸ್. ಸರ್, ಈ ದುಡಿಯುವ ಮಕ್ಕಳ ಬಗ್ಗೆ ಒಬ್ಬರು ಅಧ್ಯಾಪಕರು ತುಂಬ ಚೆನ್ನಾಗಿ ಮಾತು ಹೇಳಿದರು. ಅವರು ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ರಾಷ್ಟ್ರದಲ್ಲಿಯೇ ತುಂಬ ಪ್ರಖ್ಯಾತಿ ಹೊಂದಿದವರು. ಅವ್ರು ಹೇಳಿದ್ರು, ಮಕ್ಕಳು ದುಡಿಬಹುದು, ಆದರೆ ಏನು, ತಂದೆ ತಾಯಿಯಿಂದ ದೂರ ಹೋಗಿ ದುಡಿಬಾರ್ದು. ಅವರು ವಿದ್ಯಾಭ್ಯಾಸ ಸಮಯದಲ್ಲಿ ನೀವು ಮನೆಯಲ್ಲಿ ಯಾವ ಕೆಲಸ ಮಾಡ್ತೀರಿ, ಕೃಷಿಯ ಆ ಕೆಲಸ ಮಕ್ಕಳಿಂದ ಮಾಡಲೇಬೇಕು. ಹೈನುಗಾರಿಕೆ ಮಾಡ್ತೀರಾ, ಮಕ್ಕಳಿಂದ ಮಾಡಿಸಿ. ನಿಮ್ಮ ದೇಖರೇಖೆಯಲ್ಲಿ ಇದ್ದು ಮಾಡಲಿ, ಅದರಿಂದ ಸಂಪಾದನೆ ಬರಲಿ, ಸಂತೋಷ. ಆದರೆ ಮನೆಯಿಂದ ಅಂದರೆ ವಿದ್ಯಾಭ್ಯಾಸದ ಹೊತ್ತಲ್ಲಿ ಮನೆಯಿಂದ ದೂರ ಹೋಗಿ ಮಾಡುವಂಥ ಕೆಲಸ ಮಾಡಿಸ್ಬೇಡಿ. ನಿಮ್ಮ ಹತ್ರ ಅಂಗಡಿ ಇದೆಯಾ, ಮಕ್ಕಳ ಅಂಗಡಿಯಲ್ಲಿ ಕೆಲಸ ಮಾಡಲಿ, ಇದನ್ನು ಹೇಳಿದರು. ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ನಾನು CA ಮಾಡಿದ್ದು ಒಂದು ಜೈನ್ ಫಾರ್ಮಲ್ಲಿ, ಕಿಂಚಾಣ್ ಕಂಪನಿ. ಬ್ರಿಲಿಯಂಟ್ ಹ್ಯೂಮನ್ ಬೀಯಿಂಗ್ಸ್, ಗ್ರೇಟ್ ಪೀಪಲ್. ಊರಲ್ಲಿದ್ದಾಗ ಅಷ್ಟೊಂದು ಜೈನ್ಸ್ ಸಂಪರ್ಕ ಇಲ್ಲ, ಅಂದರೆ ರಾಜಸ್ಥಾನಿ ಜೈನ್ಸ್. ಬಟ್ ಅವ್ರದ್ದೊಂದು ಸಿಸ್ಟಮ್ ಹೆಂಗಂದ್ರೆ, ಅವ್ರದ್ದೊಂದು ಫ್ಯಾಮಿಲಿ ಇರುತ್ತೆ. ಸೊ ಅಪ್ಪ ಮಗನಿಗೆ ಹೇಳಿದ್ರೆ ಅದೇ. ನಾನು CA ಮಾಡ್ತಾರುವಾಗ ನಮ್ಮ ಗುರುಗಳ ಏಜೇ ಒಂದು 50 ವರ್ಷ ಇತ್ತು. ಅವ್ರದ್ದು ಒಬ್ಬರು ಎಲ್ಡರ್ ಪರ್ಸನ್ ಇದೆ, ಅವರೊಂದು 60 ವರ್ಷ. ಅವರು ಏನು ಹೇಳಿದ್ರೆ ಒಂದು ಲೈನ್ ದಾಟ್ತಾ ಇರಲಿಲ್ಲ. ಇದು ಏನಕ್ಕೆ ಈ ಕಾಂಟೆಕ್ಸ್ಟಲ್ಲಿ ಹೇಳಿದೆ ಅಂದರೆ, ನಮ್ಮ ಫ್ಯಾಮಿಲಿ ಸಿಸ್ಟಮ್, ಇಂಡಿಯಾದ ಒಂದು ಫ್ಯಾಮಿಲಿ ಸಿಸ್ಟಮ್ ಸೂಪರ್ ಆಗಿದೆ ಫಾರಿನ್ ಕಂಟ್ರಿ ಕಂಪೇರ್ ಮಾಡಿದೆ. ಸೊ ನೀವು ಹೇಳಿದಂಗೆ ಈಗ ನಮ್ಮ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಇದೆ, ಅಗ್ರಿಕಲ್ಚರ್ ಮಾಡಲೇಬೇಕು ಅವನು. ಈಗ ಜೈನ್ ಫ್ಯಾಮಿಲಿಯಲ್ಲಿ ನಾನು ನೋಡಿದ ಪ್ರಕಾರ ಅವ್ರದ್ದೊಂದು ಬಿಸ್ನೆಸ್ ಇರುತ್ತೆ. ಅವ್ನು ಬೆಳಿಗ್ಗೆ ಅಪ್ಪ ಅಮ್ಮ ಅಂಗಡಿ ಹೋಗ್ತಾರೆ, ಸಂಜೆ ಬಂದು ಅಂಗಡಿಯಲ್ಲಿ ಕೂತ್ಕೋತಾನೆ. ಬಟ್ ಎಜುಕೇಷನ್ ಅನ್ನು ಸ್ಟಾಪ್ ಮಾಡೋದಿಲ್ಲ ಅವರು, ಕಾಂಪ್ರಮೈಸ್ ಮಾಡು. ನಿಮಗೆ ಶಾಕ್ ಆಗ್ಬೋದು, ಬೆಂಗಳೂರಲ್ಲಿ ನಮ್ಮದು ಸ್ಟೂಡೆಂಟ್ ಅವ್ರ ಮನೆ, ಒಂದು ಮನೆಯಲ್ಲಿ ಅವ್ರದ್ದೊಂದು ಇಡೀ ಬಿಲ್ಡಿಂಗಲ್ಲಿ ಒಂದೇ ಫ್ಯಾಮಿಲಿಯಲ್ಲಿ 128 ಜನ ಈಗಲೂ ವಾಸ ಮಾಡ್ತಾರೆ. ಒಂದೇ ಫ್ಯಾಮಿಲಿ, ಒಂದೇ ಕಿಚನ್, ಒಂದೇ. ಆ ಥರ ಇದ್ದಾಗ ಏನಾಗುತ್ತೆ, ಇಡೀ ಫ್ಯಾಮಿಲಿದೊಂದು ಲೈಫ್ ಸ್ಟೈಲ್ ಅರ್ಥ ಆಗುತ್ತೆ, ವರ್ಕ್ ಆಗುತ್ತೆ. ಈಗ ನಮ್ಮ ಮನೇಲಿ ಅಗ್ರಿಕಲ್ಚರ್ ಇದೆ ಅಂದ್ಕೊಳ್ಳಿ, ಅಗ್ರಿಕಲ್ಚರ್ ಮಾಡಲೇಬೇಕು, ಅವ್ನಿಗೆ ಗೊತ್ತಿರಬೇಕು ಅದು ಅಂತ. ಅವ್ನು ನಾಳೆ ಅಗ್ರಿಕಲ್ಚರ್ ಕಂಟಿನ್ಯೂ ಮಾಡ್ಬೇಕಂತ ನಾವು ಹೇಳಿಲ್ಲ, ಬಟ್ ಅದು ಏನಿದೆ ಅಂತ ಗೊತ್ತಿರಬೇಕು. ಹೈನುಗಾರಿಕೆ ಇದೆ, ದನ ಫಾರ್ ಎಕ್ಸಾಂಪಲ್, ದನಗಳನ್ನ ಹಿಂಗೆ ಮೇಂಟೈನ್ ಮಾಡಬೇಕು. ಈಗ ಮಿಲ್ಕಿಂದು ಫಾರ್ ಎಕ್ಸಾಂಪಲ್, ಈಗ ನಮ್ಮ ಅಪ್ಪ ಅಗ್ರಿಕಲ್ಚರ್ ಯಾವುದೋ ಒಂದು ಥರ ಮಾಡಿದ್ರು ಟ್ರೆಡಿಷನಲ್ ಆಗಿ. ಇವನದು ಅರ್ಥ ಮಾಡ್ಕೊಂಡ್ರೆ ಅವ್ನು ಕಮರ್ಷಿಯಲ್ ಫಾರ್ಮಿಂಗ್ ಮತ್ತೆ ಮಾಡ್ಬೋದು. ಅದನ್ನೇ ಅವನಿಗೆ ಅದು ಅರ್ಥ ಮಾಡ್ಕೋಬೇಕು. ನೀವು ಹೇಳಿದಂಗೆ ಅದೊಂದು 100% ಅಧ್ಯಾಪಕರಿಗೆ ಗ್ರೇಟ್ ಸಲ್ಯೂಟ್. ಅವ್ರು ಹೇಳಿದ್ದು, ಅವ್ನು ಔಟ್ಸೈಡ್ ಹೋದರೆ ಅವನಿಗೆ ಬೇರೆ ಡಿಸ್ಟ್ರಾಕ್ಷನ್ ತುಂಬ ಬರುತ್ತೆ. ಇಲ್ಲಿ ಅಪ್ಪ ಅಮ್ಮನ ಜೊತೆಗೆ ಇದ್ದು ಬಿಟ್ಟು ಅವ್ರೇನು ಮಾಡ್ತಾರೆ ಅದನ್ನು ಅರ್ಥ ಮಾಡ್ಕೊಂಡು ಅದರ ಮೇಲೆ ಇಂಪ್ರೂವ್ ಮಾಡ್ಕೊಳ್ಳಿ, ಅದು ಬೆಸ್ಟ್. ಔಟ್ಸೈಡ್ ಹೋದರೆ ಕೈಯಿಂದ ತಪ್ಪಿದಂಗೆ, ಅದು ಕರೆಕ್ಟ್. ಸರ್, ಜೀವನದ ಮುಂದಿನ ದಾರಿ ಯಾವುದು ಅಂತ ಕಂಡುಕೊಳ್ಳಿಕ್ಕೆ ನಿಮ್ಮ ಮಿತಿಯಲ್ಲಿ, ನಿಮ್ಮ ದೃಷ್ಟಿಕೋನದಂತೆ ನೀವು ಹಲವಾರು ವಿದ್ಯಾರ್ಥಿಗಳಿಗೆ ಸಹಕಾರ ಕೊಡ್ತಾ ಇದ್ದೀರಿ. ಆ ಹೊತ್ತಲ್ಲಿ ಜೀವನದ ಕ್ವಾಲಿಟಿ, ನಾವು ಈ ಭೂಮಿಯಲ್ಲಿ ಬದುಕಿದ ಮೇಲೆ ಭೂಮಿಯನ್ನು ನೋಡಿಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ ಅಂತ. ನೀವು ಭೂಮಿಗೆ ಕಲ್ಮಶ ಸೇರಬಾರ್ದು, ಮನಸ್ಸಿಗೆ ಯಾವ ರೀತಿ ಕಲ್ಮಶ ಸೇರಬಾರ್ದು ಅದೇ ರೀತಿಯಲ್ಲಿ ಭೂಮಿ ಕೂಡ ಕಲ್ಮಶ ಸೇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಕ್ಕಳು ಮತ್ತು ಜನರು ಯಾರೇ ಇರ್ಬೋದು, ಅವರ ಕೈಯಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ ಮತ್ತು ಪ್ಲಾಸ್ಟಿಕ್ ಬಾಟಲ್ ಇರಬಾರ್ದು ಅನ್ನೋ ಒಂದು ದೊಡ್ಡ ಅಭಿಯಾನ ಶುರು ಮಾಡಿದ್ರಿ. ಇಡೀ ರಾಜ್ಯದಲ್ಲಿಯೇ ಎಲ್ಲರೂ ತುಂಬ ವಿಸ್ಮಯದಿಂದ ನೋಡುವಂತಹ ಒಂದು ಅಭಿಯಾನ ಶುರು ಮಾಡಿದ್ದೀರಿ ನೀವು. ನಮ್ಮದೊಂದು ಕ್ಯಾಪ್ಸ್ ಫೌಂಡೇಶನ್ ಅಂತ, ನಮ್ದು ಕ್ಯಾಪ್ಸ್ ಅನ್ನೋದು CA ಕೋಚಿಂಗ್ ಸೆಂಟರ್ ಒಂದು 25 ವರ್ಷ ಆಯಿತು. ನಾನೊಂದು ಶುರುವಾಗಿ ಒಂದು 5-6 ವರ್ಷ ಆದಮೇಲೆ ಒಬ್ಬ ಸ್ಟೂಡೆಂಟ್ ಬಂದುಬಿಟ್ಟು ನನಗೆ ಚೆಕ್ ಕೊಟ್ಟ. ಅವ್ರ ಹೆಸರು ಸತ್ಯಮೂರ್ತಿ ಮತ್ತು ಇನ್ನು ಅವಳ ಫ್ರೆಂಡ್ ಶ್ರೀಲಕ್ಷ್ಮಿ ಅಂತ ಕೊಟ್ಟರು. ನಾನು ಏನಕ್ಕೆ ಅಂತ ಕೇಳಿದೆ, ಸರ್ ನೀವೊಂದು ಕ್ಯಾಪ್ಸ್ಗೆ ಒಂದು ಬಿಲ್ಡಿಂಗ್ ಮಾಡಬೇಕು, ನನಗೆ ಆ ಥರ ಯಾವುದೇ ಒಂದು ಅಬ್ಜೆಕ್ಟಿವ್ ಇಲ್ಲ, ಎಜುಕೇಷನ್ ಮಾಡಬೇಕು, ಹೋಗಬೇಕು. ಆಗ ನನಗೆ ಐಡಿಯಾ ಬಂತು, ಈ ಥರ ಕೊಡುವಾಗ ಈ ಥರ ಜನರು ಇದ್ದಾರೆ ಅಂತ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಇನ್ಸಿಡೆಂಟ್ ಅಂದರೆ, ಒಂದು ನಮ್ಮ ಕ್ಲಾಸ್ ಹುಡುಗಿ ಬಂದು ಹೇಳಿದ್ರು, ಸರ್ ನಮ್ಮ ಮನೇಲಿ ಕೆಲಸ ಮಾಡೋ ಮಗಳದ್ದು ಮದುವೆ ಇದೆ, ಅವಳು ಮದುವೆದೊಂದು ಊಟದ ಖರ್ಚು ನೀವು ನೋಡಬೇಕು. ಬ್ಯಾಂಗ್ಳೂರಿನಂಥ ಸಿಟಿಯಲ್ಲಿ ಊಟದ, ನಾನು ಅಷ್ಟು ದೊಡ್ಡ ಜನ ಅಲ್ಲ,
ನಾನು ಊಟದ ಖರ್ಚೆಲ್ಲ ಕಷ್ಟ ಆಗ್ಬೋದಮ್ಮ, ಆದರೂ ಒಂದು ಒಂದು ಎಷ್ಟು ಎಸ್ಟಿಮೇಟ್ ಅಂತ ಕೊಡುವಂತ. ನಾನೊಂದು 15 ವರ್ಷದ ಮೊದಲು ಹೇಳಿದ್ದು, ಅವಳು ಸರ್ ಒಂದು ಊಟದ ಖರ್ಚು 12,500 ಅಂತ ಬರೆದು ಕೊಟ್ಲು. ನನಗೆ ಈಗಲೂ ಕಣ್ಣಿಗೆ ಕಟ್ಟಿದ ಆ ಪೇಪರ್ ಬರೆದು ಕೊಟ್ಟಿದ್ದ. ನಾವೊಂದು 10 ಜನ ಒಂದು ಹೋಟ್ಲ್ಗೆ ಹೋದ್ರೆ ಒಂದು 10-15 ಸಾವಿರ ಊಟಕ್ಕೆ ನಾನು ಮಾಡೋದಿಲ್ಲ, ಬಟ್ ನಾವು ಖರ್ಚು ಮಾಡ್ತೀವಿ. ಅದೇ ಒಂದು ಹುಡುಗಿದ್ದು ಒಂದು ಮಗುವಿದ್ದು ಮದುವೆ 12 ಸಾವಿರ ಆಗುವಾಗ ನನಗೆ ಅನಿಸ್ತು, ಇದು ನಾವು ಎಲ್ಲೋ ಇದ್ದೀವಿ, ಎಲ್ಲೋ ಇದ್ದಾರೆ ಅಂತ. ಆಗ ಚೇಂಜ್ ಆಗಲೇಬೇಕು ಅಂತ. ಮತ್ತೊಂದು 3ನೇ ಇನ್ಸಿಡೆಂಟ್, ಇದು ಶುರು ಮಾಡೋಕ್ಕೆ ವಿಲ್ಸನ್ ಗಾರ್ಡನ್ ಅಂತ ಬ್ಯಾಂಗ್ಳೂರು ಸಿಟಿ ಒಳಗೆ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ನನ್ನ ಬರ್ಡೇ ನಮ್ಮ ಸ್ಟೂಡೆಂಟ್ಸ್ ಕರ್ಕೊಂಡೋದ್ರು. ನಮ್ಮ ಸ್ಟೂಡೆಂಟ್ಸ್ ಮತ್ತೆ ನಮ್ಮ ಮಕ್ಕಳು ಫ್ರೆಂಡ್ಸ್ ಥರನೇ. ಹೈಸ್ಕೂಲಲ್ಲಿ ಮಕ್ಕಳಿಗೆ ಲೇಡೀಸ್ ಟಾಯ್ಲೆಟ್ ಇಲ್ಲ. ನಾನು ಅಂದ್ಕೊಂಡೆ ಈ ಥರ ಒಂದು ಅವಸ್ಥೆ ಇದ್ದರೆ ಏನಂತ. ಆಗ ನಾವು ಡಿಸೈಡ್ ಮಾಡಿ ಏನೋ ಮಾಡಬೇಕು ಅಂತ ಕ್ಯಾಸ್ ಫೌಂಡೇಶನ್ ಶುರು ಮಾಡಿದ್ವಿ. ಅಲ್ಲಿ ಅದೇ ವಿದ್ಯೆ ಮತ್ತು ಬೇರೆಲ್ಲ ಶುರು ಮಾಡ್ಕೊಂಡು ಹೋದ್ವಿ. ಮತ್ತೆ ರೀಸೆಂಟಾಗಿ ಒಂದು 3 ವರ್ಷಕ್ಕಿಂತ ನಾವು ಯೋಚನೆ ಮಾಡಿದ್ದು, ಒಂದು ವಿಡಿಯೋ ನೋಡಿದೆ ನಾನು. ಒಂದು ವಿಡಿಯೋ ದನ ಸತ್ತೋಗಿತ್ತು, ಅದನ್ನು ಆಪರೇಷನ್ ಮಾಡಿ ನೋಡಿದ್ರೆ ಇಷ್ಟು ಪ್ಲಾಸ್ಟಿಕ್ ಇದೆ ಅದರೊಳಗೆ. ಅದೇ ಥರ ಜಿಂಕೆದೊಂದು ರೀಸೆಂಟ್ ಒಂದು ವಿಡಿಯೋ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ನಾನು ಅಂದ್ಕೊಂಡು ನಾವು ಏನು ಮಾಡ್ತಾ ಇದ್ದೀವಿ. ಸೊ ನಾವು ಮನುಷ್ಯರಾಗಿ ಒಂದೇ ಉಪಕಾರ ಮಾಡೋಕ್ಕಾದ್ರೆ ಮಾಡಿ, ಇಲ್ಲ ಅಪಕಾರ ಹೆಂಗೆ ಮಾಡ್ತೀವಿ ಅಂತ ಅದರ ನಂತರ ಡಿಸೈಡ್. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಮಂಗಳೂರು ನನ್ನ ಉಡುಪಿ ಇಷ್ಟೇ. ನಾವೆಲ್ಲ ಬುದ್ಧಿವಂತ ಜನರು ಅಂತ ಎಲ್ಲರೂ ಹೇಳ್ತಾರೆ, ಅದು ಸರಿ ಅಂತ ನಾನು ಒಪ್ಕೋತೀನಿ. ಆದರೆ ನೀವು ನೋಡಿ, ನಮ್ಮ ಈ ಉತ್ತರ ಕನ್ನಡ ದಕ್ಷಿಣದಲ್ಲಿ ನಾವು ಬಾಳೆ ಎಲೆಯಲ್ಲಿ ಊಟ ಮಾಡ್ತೀವಿ. ನಾನು ಒಂದು ಒಬ್ಸರ್ವ್ ಮಾಡಿದ್ದು, ಬಾಳೆ ಎಲೆ ಊಟ ಮಾಡೋದು ಭಾರಿ ಒಳ್ಳೆಯದು ಆರೋಗ್ಯಕ್ಕೆ. ಈಗ ಎಲ್ಲಿವರೆಗೆ ಬಂದಿದೆ ಅಂದರೆ, ಬಾಳೆ ಎಲೆ ಊಟ, ಅದರ ಮೇಲೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ 200 ml ನೀರು. ಇದರಷ್ಟು ದುರದೃಷ್ಟಕರ ನಮ್ಮ ಜೀವನದಲ್ಲಿ ಇಲ್ಲ. ಯಾಕಂದರೆ ನಮ್ಮಂತಲ್ಲಿ ನೀರಿಂದ ಪ್ರಾಬ್ಲಮ್ ಇಲ್ಲ. ಕೆಲವು ಕಡೆ ಹೇಳ್ತಾರೆ ಸರ್ ಅವ್ರಿಗೆ ಮಿನರಲ್ ವಾಟರೇ ಕೊಡಬೇಕು. ನಾವು ಮಿನರಲ್ ವಾಟರ್ ಕೊಡಬೇಡ ಅಂತ ಹೇಳೋದಿಲ್ಲ, ಆದರೆ ಪ್ಲಾಸ್ಟಿಕ್ ಬಾಟ್ಲ್ ಏನೋ ಕೊಡ್ತೀವಿ. ಅದಕ್ಕೋಸ್ಕರ ನಾವೊಂದು ಅಭಿಯಾನ ಶುರು ಮಾಡಿದ್ವಿ, ಪ್ಲಾಸ್ಟಿಕ್ ಮುಕ್ತ ಭಾರತ ಅಂತ. ಭಾರತದಲ್ಲಿ ಅದರಲ್ಲಿ 3 ವಿಷಯ ನನ್ನ ಈಗ ಆಕಾಶವಾಣಿ ಮುಖಾಂತರ ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು. ನಿಮ್ಮ ಮನೆಯಲ್ಲಿ ಫಂಕ್ಷನ್ ಆಗುತ್ತೆ, ಫಂಕ್ಷನ್ ಆಗುವಾಗ 200 ml 300 ml ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಯೂಸ್ ಮಾಡಬೇಡಿ. ಏನಕ್ಕೆ ಅದನ್ನು ಯೂಸ್ ಮಾಡ್ತೀರಾ, ತೊಳೆಯಕ್ಕೆ ಸಮೇತ ಅದನ್ನೇ ಯೂಸ್ ಮಾಡ್ತೀರಾ, ಅದು ಅವಶ್ಯಕತೆ ಇಲ್ಲ. ಮಿನರಲ್ ವಾಟರ್ ತರಲಿ, ಕ್ಯಾನಲ್ ತರ್ರಿ, ಪೇಪರ್ ಕಪ್ ಗ್ಲಾಸಲ್ಲಿ ಕೊಡಿ, ಅದರ ಬಗ್ಗೆ ಎಲ್ಲ ನಾನು ಹೇಳ್ತಾ ಇರೋದು. ಸರಿ, 200 ml 300 ml ಎಲ್ಲ ಯೂಸ್ ಮಾಡಿದಾಗ ಸ್ವಲ್ಪ ಕುಡಿತೀರಾ, ಅದನ್ನು ಬಿಸಾಕ್ತೀರಿ, ನೀರು ವೇಸ್ಟ್ ಆಯ್ತಾ. ಮತ್ತು ಒಂದು ಕಡೆ ಹೇಳ್ತೀರಾ ನೀರಿಲ್ಲ ಅಂತ, ಇನ್ನೊಂದು ಕಡೆ ವೇಸ್ಟ್ ಮಾಡಿ. ಅದಕ್ಕಿಂತ ದುರಂತ ಆ ಪ್ಲಾಸ್ಟಿಕ್ ಎಲ್ಲೋಗುತ್ತೆ, 90% ಅದನ್ನು ತೆಗೆದು ಬಿಸಾಕ್ಬಿಡ್ತೀವಿ. ನೀವು ನೋಡಿ. ಆ್ಯಂಡ್ ಮತ್ತೆ ನಮ್ಮೂರಲ್ಲಿ ಹೆಚ್ಚಿನ ಪ್ರೋಗ್ರಾಮ್ಗಳೆಲ್ಲ ಗದ್ದೆಗಳ ಪಕ್ಕದಲ್ಲಿ, ನದಿಗಳ ಪಕ್ಕದಲ್ಲೇ ಆಗೋದು. ಎಷ್ಟೋ ಪ್ರೋಗ್ರಾಮ್ ನಾನು ನೋಡಿದ್ದೀನಿ. ನಾನು ಲಾಸ್ಟ್ ಇಯರ್, ಈ ವರ್ಷ ಅಲ್ಲ, ಹೋದ ವರ್ಷ ನಾನು ಶಿಬರೂರು ಜಾತ್ರೆ, ತಿಬರದ ಬಾರಿ ಫೇಮಸ್ ಹೋಗಿ ನೆಕ್ಸ್ಟ್ ಟೈಮ್ ನೋಡ್ತೀನಿ, ಇಡೀ ಗದ್ದೆಗಳೆಲ್ಲ ಪ್ಲಾಸ್ಟಿಕ್ ಇದೆ. ಅಂದರೆ ಅಂಗಡಿಯವ್ರು ಬಿಸಾಕ್ಬಿಟ್ಟು ಹೋಗಿರ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ, ಅದಕ್ಕೆ ರಿಕ್ವೆಸ್ಟ್ ಮಾಡೋದು ಜನರಿಗೆ, ಪ್ಲಾಸ್ಟಿಕ್ ಬಾಟ್ಲನ್ನು ನಿಮ್ಮ ಫಂಕ್ಷನ್ಸಲ್ಲಿ ಯೂಸ್ ಮಾಡಿಬಿಡಿ. ಮಿನರಲ್ ವಾಟರ್ ತರಿಸಿ, ನಿಮಗೆ ಬೇಕಾದರೆ ಪೇಪರ್ ಕಪ್ ಅಥವಾ ಸ್ಟೀಲ್ ಗ್ಲಾಸ್ ಕೊಡಿ. ಪ್ಲಾಸ್ಟಿಕ್ ಎಲ್ಲೋಗುತ್ತೆ, ರೋಡ್ಗೆ ಹೋಗುತ್ತೆ, ಮಣ್ಣಿಗೆ ಹೋಗುತ್ತೆ. ಮತ್ತು ಈಗ ಎಲ್ರಿಗೂ ನಾನು ಕೇಳ್ತೀನಿ, ಇಷ್ಟವರೆಗೆ ನೀವು ಒಬ್ಸರ್ವ್ ಮಾಡಿರ್ಲಿಕ್ಕಿಲ್ಲ, ಅದು ನ್ಯಾಚುರಲ್, ತಪ್ಪಿಲ್ಲ. ಇವತ್ತಿಂದ ನೀವು ಒಬ್ಸರ್ವ್ ಮಾಡಿ ಸರ್, ಎಲ್ಲರೂ ಕೇಳೋರೆಲ್ಲ, ನೀವು ರೋಡಲ್ಲಿ ಹೋಗುವಾಗ ಆ ಕಡೆ ಪ್ಲಾಸ್ಟಿಕ್ ಇಲ್ಲ ಅಂದರೆ ರೋಡೇ ಅಲ್ಲ. ನಾವು ಸ್ವಚ್ಛ ಭಾರತ ಅಂತ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದಾರೆ ನಮ್ಮ ಪ್ರಧಾನಿಗಳು, ಎಲ್ಲರೂ ಹೇಳ್ತಾರೆ. ಆದರೆ ನಾವು ಏನು ಮಾಡ್ತೀವಿ, ನಾವು ಭಾರತ ಇಲ್ವಾ ಅಂತ ಅದು ಕಂಟ್ರೋಲ್ ಬರುತ್ತೆ. ಅದು ಒಂದನೇ ವಿಷಯ. ಎರಡನೇ ವಿಷಯ, ಮಕ್ಕಳು ಚಾಕ್ಲೇಟು ಕುರುಕುರು ಅದು ತಿನ್ನಬೇಡ ಅಂತ ಯಾವುದು ಹೇಳೋದಿಲ್ಲ, ಅದು ಕವರನ್ನು ಬಿಸಾಕಬೇಡಿ. ಮೂರನೇ ವಿಷಯ, ಮೋಸ್ಟ್ ಇಂಪಾರ್ಟೆಂಟ್, ನಾವು ಮೊದಲೆಲ್ಲ ಸರ್ ನಾವು ಚಿಕ್ಕದಿರುವಾಗ ಅಂಗಡಿಗೆ ಹೋಗ್ಬೇಕು ಒಂದು ಚೀಲ ಇಟ್ಕೊಂಡು ಹೋಗ್ತಾ ಇದ್ವಿ, ಎಲ್ಲ ಒಂದು ಹಾಕೊಂಡು ಬರ್ತಾ ಇದ್ವಿ. ಈಗ ಏನೋ ಕೈ ಬಿಸ್ಕೊಂಡು ಕಾಸಿದೆ ಇರಲಿ, ಕೈ ಎಲ್ಲ ನಾವೇನು ಮಾಡಿದ್ವಿ, ಹೋಗ್ತೀವಿ, ಟೊಮೆಟೊಗೊಂದು ಪ್ಲಾಸ್ಟಿಕ್, ಟೊಮೆಟೊಗೊಂದು ಮೀನಿಗೊಂದು ಪ್ಲಾಸ್ಟಿಕ್, ಸಿಕ್ಕಿದಕ್ಕೊಂದು ಪ್ಲಾಸ್ಟಿಕ್ ಹಾಕೊಂಡು ಬಂದು ಬಿಸಾಕ್ಬಿಡ್ತೀವಿ. ನಾನು ಹೇಳ್ತೀನಿ, ನೀವೊಂದು ಮೊಬೈಲ್, ಎಲ್ಲರ ಹತ್ರ ಈಗ ಮೊಬೈಲ್ ಇದೆ, ಮೊಬೈಲ್ ಇದ್ದು ಒಂದು 300 500 ಗ್ರಾಮ್ವರೆಗೆ ಮೊಬೈಲ್ ಇರೋದು ಸೈಜ್ ಇದೆ. ಅದೇ ಒಂದು ಕ್ಲಾತ್ ಬ್ಯಾಗ್ ಒಂದು 25 50 ಗ್ರಾಮ್ ಮೊಬೈಲ್ ಇಟ್ಕೊಂಡು ಇದನ್ನು ಇಟ್ಕೋಬೋದಲ್ವಾ. ಸೊ ದ ರಿಕ್ವೆಸ್ಟ್ ಅಂದರೆ ಪ್ಲಾಸ್ಟಿಕ್ ಬಾಟ್ಲ ನಿಮ್ಮ ಫಂಕ್ಷನ್ಸಲ್ಲಿ ಅವಾಯ್ಡ್ ಮಾಡಿ, ಮತ್ತು ರೋಡಲ್ಲೆಲ್ಲ ಬಿಸಾಕಬೇಡಿ. ಮೂರನೇದು, ಅಂಗಡಿಗೆ ಹೋದಾಗ ಒಂದು ಕ್ಲಾತ್ ಬ್ಯಾಗ್ ಇಟ್ಕೊಳ್ಳಿ, ನಿಮಗೆ ಅದು ಕಾಸ್ಟು ಸೇವ್ ಆಗುತ್ತೆ. ಸರಿ ಸರ್, ನಮ್ಮದು ಪಾಲಿಸಿ ಅಂದರೆ ಪರಿಸರ ನಮಗೋಸ್ಕರ ಇದೆ, ಪರಿಸರ ನಂದಲ್ಲ. ಯಾಕೆ ನನಗೋಸ್ಕರ ಇದೆ, ನಂದಾದರೆ ನಾನು ಒಳಗೆ ತೊಗೊಂಡ ಗಾಳಿ ವಾಪಸ್ ಬಿಡಂಗಿಲ್ಲ. ಅದಕ್ಕೋಸ್ಕರ ಪರಿಸರ ನನಗೋಸ್ಕರ ಇದೆ. ಪರಿಸರನ ನಾವು ಎಂಜಾಯ್ ಮಾಡೋದು ರೈಟ್ ಇದೆ, ಆದರೆ ಅದನ್ನು ಹಾಳು ಮಾಡುವಂಥ ರೈಟ್ ನಮ್ಗೆ ಯಾರಿಗೂ ಇಲ್ಲ. ಅದೇ ನಾವು ಹಾಳು ಮಾಡಿದ್ರಿಂದ ನದಿ, ಮಣ್ಣು, ನೀರು, ಸಮುದ್ರ, ಜೀವ ಎಲ್ಲ ಹಾಳಾಗ್ತಾ ಇದೆ. ನಾವು ಮರ್ಡರ್ಸ್ ಆಗ್ತಾ ಇದ್ದೀವಿ, ಕೊಲೆಗಾರರಾಗ್ತಾ ಇದ್ದೀವಿ. ಅದನ್ನು ತಪ್ಪಿಸೋಣ. ಮತ್ತು ಪಂಜಾಬಲ್ಲಿ, ನಾನು ಓದಲೆಲ್ಲ ಇದು ಹೇಳ್ತೀನಿ, ಪಂಜಾಬಲ್ಲಿ ಒಂದು ಟ್ರೈನ್ ಇದೆ ಸರ್, ನಿಮಗೆ ಗೊತ್ತಿರ್ಬೋದು, ಕ್ಯಾನ್ಸರ್ ಟ್ರೈನ್ ಅಂತ. ಅದು ಈ ಪ್ಲಾಸ್ಟಿಕ್ಕಿಂದಲ್ಲ ಬೇರೆ ಯಾವುದೋ ಒಂದು ಈ ಥರ ಆಗಿದ್ದು, ಇದೇ ಥರ ಪೆಸ್ಟಿಸೈಡ್ ಆಗಿದ್ದು. ಬಟ್ ಇದು ಪ್ಲಾಸ್ಟಿಕ್ ಅದಕ್ಕಿಂತ ಜಾಸ್ತಿ ಮಾರಕ, ಯಾಕಂದ್ರೆ ಅದು ಎಷ್ಟೋ ಜನರಿಗೆ ಅದು ಆಗೋಯ್ತು. ಇಲ್ಲಿ ಇದು ಪ್ಲಾಸ್ಟಿಕ್ ಮಣ್ಣಲ್ಲಿ ಬಯೋಡಿಗ್ರೇಡೇಬಲ್ ಇಲ್ಲ, ಅದು ಯೂಸ್ ಮಾಡಿದ್ರಿಂದ, ಅದೇ ವಿಷಯುಕ್ತ ನಾವು ಆಹಾರ ತಗೊಳೋದ್ರಿಂದ ನಮ್ಮ ಜೀವನ ಹಾಳಾಗುತ್ತೆ.
ಮೊದಲು ಜನ್ಮದಲ್ಲಿ ಏನಾಗ್ತಾ ಇತ್ತು, ತಪ್ಪು ಮಾಡಿದ್ರೆ ಒಂದು ನೆಕ್ಸ್ಟ್ ಜನ್ಮದಲ್ಲಿ ಈಗ ಬೆಳಿಗ್ಗೆ ಮಾಡಿ ಸಂಜೆ ಸಿಗುತ್ತೆ. ಮತ್ತೆ ನಾನು ನೋಡಿ ಓದಲ್ಲ ಒಂದು ಸ್ಟೀಲ್ ಬಾಟ್ಲ್ ಇಟ್ಕೊಂಡು ಹೋಗ್ತೀನಿ. ಮತ್ತೆ ಮನೆಯಲ್ಲೂ ಅಷ್ಟೇ ಚೊಂಬು ಸ್ಟೀಲ್ ಎಲ್ಲ ಇರುತ್ತೆ, ಅಥವಾ ಮಣ್ಣಿಂದ ನೀವು ಆಗ ಮೊದಲು ಹೇಳ್ತಾ ಮಣ್ಣು ಅದನ್ನು ಯೂಸ್ ಮಾಡಿ, ಪ್ಲಾಸ್ಟಿಕ್ ಅನ್ನು ಅವಾಯ್ಡ್ ಮಾಡಿ. ನೀವು ದೇಶಕ್ಕೋಸ್ಕರ ಅಲ್ಲ, ಅದು ನೀವು ಮತ್ತೆ ನಿಮ್ಮ ಫ್ಯಾಮಿಲಿಗೋಸ್ಕರ ನೋಡ್ಬೇಡಿ. ಯಾಕಂದ್ರೆ ಪ್ಲಾಸ್ಟಿಕ್ ಅನ್ನ ರಿಸರ್ಚ್ ಹೇಳುತ್ತೆ, ನೀವು ಬಾಯಿಗೆ ಟಚ್ ಮಾಡಿದ್ರೆ ಪ್ಲಾಸ್ಟಿಕ್ ಅದು ಎಷ್ಟೋ ವಿಷಯುಕ್ತ ಥಿಂಗ್ಸ್ ನಿಮ್ಮ ಜೀವದೊಳಗೆ ಹೋಗುತ್ತೆ. ಸೊ ನೀವು ಹಾಳಾಗ್ತೀರಾ, ನಿಮ್ಮ ಮಕ್ಕಳು ಹಾಳಾಗ್ತೀರಾ, ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ದೇಶ ಹಾಳಾಗುತ್ತೆ. ದೇಶ ಇಲ್ಲ ಅಂದ್ರೆ ನಾವಿಲ್ಲ. ಸರ್, ನೀವು ಮೊಬೈಲ್ ವಿಚಾರ ತುಂಬಾ ಹೇಳಿದ್ರಿ. ಅದರಿಂದ ಪ್ರಯೋಜನ ಪಡ್ಕೊಳ್ಬಹುದು, ನಾವು ತುಂಬಾ ಪ್ರಯೋಜನ ಪಡ್ಕೊಳ್ಬಹುದು. ನಾವು ಏನೋ ನೋಡ್ತೀವಿ, ಆದರೆ ಇವತ್ತು ದೇಶ ವಿದೇಶಗಳಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಅವಕಾಶಗಳು ಎಷ್ಟಿದ್ದಾವೆ, ಸ್ಕಾಲರ್ಶಿಪ್ ಎಷ್ಟಿದ್ದಾವೆ ಅನ್ನೋದನ್ನ ನಮ್ಮ ಮೊಬೈಲ್ ನೋಡ್ಬೋದು. ದಿನಕ್ಕೆ 100 ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಬರುತ್ತೆ. ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಅದನ್ನ ಗಮನಿಸಿ ತಮ್ಮ ವಿದ್ಯಾರ್ಥಿಗಳಿಗೆ ದಾಟಿಸಬಹುದಲ್ಲ ಸರ್? ಹೌದು, ಅದು ಕರೆಕ್ಟ್. ಚಿನ್ನದ ಚಾಕು ಅಂತ ಕಾನ್ಸೆಪ್ಟ್ ಇದು. ಈ ಮೊಬೈಲ್ ಅನ್ನೋದು ಚಿನ್ನದ ಚಾಕು. ಚಿನ್ನದ ಚಾಕು ಇದ್ರೆ ಒಳ್ಳೇದು. ಏನಕ್ಕೆ ಅಂದ್ರೆ ಚಾಕು ಯೂಸ್ ಮಾಡಕ್ಕಲ್ಲ, ಚಿನ್ನದ ಚಾಕು ಚಿನ್ನ ಇದೆ ನಮ್ಮ ಮನೆಯಲ್ಲಿ, ಒಂದು ಯಾವುದೋ ಒಂದು ನಾಳೆ ತೊಂದರೆ ಆದಾಗ ಮಾರ್ಬೋದು ಅಂತ. ಅದು ಚಿನ್ನ ಆದ್ರೆ ಚಾಕು, ಅದು ಅರ್ಥ ಮಾಡ್ಕೊಳ್ಳೋದು ದ್ವಂದ್ವ ಇದೆ. ಚಿನ್ನ ಇದ್ರೆ ಒಳ್ಳೇದು, ಅದು ಯಾವ ಫಾರ್ಮಲ್ಲಿ, ಯಾಕಂದ್ರೆ ಯಾವುದೊಂದು ಅರ್ಜೆಂಟ್ ಆದಾಗ. ಬಟ್ ಅದೇ ಚಾಕು ಫಾರ್ಮಲ್ ಇದೆ. ಈ ಮೊಬೈಲ್ ಅನ್ನು ಚಿನ್ನದ ಚಾಕು. ಇದು ಬೆನಿಫಿಟ್ ಇದೆ, ಅದರಲ್ಲಿ ಒಂದು 5% 10% ಬಿಡಿದೆ. ಬಟ್ ನನ್ನ ಪ್ರಕಾರ ವಿದ್ಯಾರ್ಥಿಗಳ ಲೆಕ್ಕದಲ್ಲಿ 90% ಅದು ಪ್ರಾಬ್ಲಮೇ. ನನ್ನ ಪ್ರಕಾರ ಮೊಬೈಲ್ ಇರೋಗಿಂತ ಮೊದಲಿರುವಂಥ ನಮ್ಮ ಜೀವನ, ಸಂತೋಷಕರ ಜೀವನ ಈಗ ಯಾರೂ ಇಲ್ಲ. ಒಂದು ಮನೆಯಲ್ಲಿ 4 ಜನ ಇದ್ರೆ ಒಟ್ಟಿಗೆ ಊಟ ಮಾಡ್ಕೊಂಡು ಟೇಬಲಲ್ಲಿ ಕೂತ್ಕೋತಾರೆ. ಅಪ್ಪ ಒಂದು ಮೊಬೈಲ್ ಇರ್ತಾರೆ, ಅಮ್ಮ ಒಂದು ಮೊಬೈಲ್, ಮಗಳೊಂದು ಮಗ. ಮತ್ತೆ ಎಲ್ಲಿದೆ ಜೀವನ ಸರ್, ಎಲ್ಲಿದೆ ಸಂಸಾರ? ಒಂದು ಮತ್ತೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಮೊಬೈಲ್ ಬೇಕು ಅನ್ನೋದು ತುಂಬ ತಪ್ಪು ಕಲ್ಪನೆ. ಇನ್ಫಾರ್ಮೇಷನ್ ನಿಮ್ಗೆ ಹೆಂಗೆ ಬೇಕಾದ್ರೂ ತಗೋಬೋದು. ಅದಕ್ಕೋಸ್ಕರ ಅದು ಎಷ್ಟೋ ಜನ ಹೇಳ್ತಾರೆ ನಾನು ಮೊಬೈಲಲ್ಲೇ ಓದ್ತೀನಿ, ಮೊಬೈಲಲ್ಲಿ ಇನ್ಫಾರ್ಮೇಷನ್, ಅದು ತುಂಬ ತಪ್ಪು ಕಲ್ಪನೆ. ನಾನು ಮೊಬೈಲ್ ಇಲ್ಲದೆ ಯಾರು ಜೀವನ ಮಾಡ್ತಾರೆ ಅವರಷ್ಟು ಹ್ಯಾಪಿ ಮನುಷ್ಯ ಯಾರೂ ಇಲ್ಲ. ಟೀಚರ್ಸೇ ಕೊಡ್ಬೋದಲ್ಲ. ಈಗ ಯೂನಿವರ್ಸಿಟೀಸ್ ಎಲ್ಲ ಕಂಪ್ಯೂಟರೈಸ್ ಇದೆ. ಮೊಬೈಲ್ ಏನಕ್ಕೆ ಕಂಪ್ಯೂಟರೈಸ್ ಇರುತ್ತೆ, ಕಂಪ್ಯೂಟರೈಸ್ ಇನ್ಫಾರ್ಮೇಷನ್ ಎಲ್ಲ ಕಾಲೇಜಲ್ಲಿ ಮೋಸ್ಟ್ ಕಂಪ್ಯೂಟರ್ ಇರುತ್ತೆ, ಅಲ್ಲಿ ಪಾಸ್ ಮಾಡಿ. ಅಥವಾ ನೀವು ಹೇಳ್ದಂಗೆ ಟೀಚರ್ಸ್ ಅದನ್ನು ಇನ್ಫಾರ್ಮೇಷನ್ ಪಾಸ್ ಮಾಡಿ. ಮೊಬೈಲಲ್ಲಿ ಇನ್ಫಾರ್ಮೇಷನ್ ಬರುತ್ತೆ, ನಾಲೆಜ್. ಇನ್ಫಾರ್ಮೇಷನ್ ಈಸ್ ಲೈಕ್ ಎ ಡಸ್ಟ್ಬಿನ್. ಅದು ಎಷ್ಟೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀರ ನೀವು, ಅದು ವೇಸ್ಟ್ ಆಗುತ್ತೆ. ನಿಮ್ಗೆ ಯಾವುದು ರೈಟ್ ಇನ್ಫಾರ್ಮೇಷನ್, ರಾಂಗ್ ಇನ್ಫಾರ್ಮೇಷನ್ ಟೀಚರ್ಸ್ ಸಿಲೆಕ್ಟ್ ಮಾಡಿ ರಿಜೆಕ್ಟ್ ಮಾಡಿ ನಿಮ್ಗೆ ಕೊಡಲಿ, ಅದು ಕರೆಕ್ಟ್ ಇನ್ಫಾರ್ಮೇಷನ್. ಯಾರಾದರೂ ಮೊಬೈಲಿಂದ ನಾನು ಉದ್ಧಾರ ಆಗ್ತಾನಂದರೆ ಅದು 100% ಸುಳ್ಳು. ಮೊಬೈಲಿಂದ ಯಾರೂ ಉದ್ಧಾರ ಆಗಿಲ್ಲ. ಮೊಬೈಲಲ್ಲಾಗಿದಷ್ಟು ತೊಂದರೆಗಳು ಅದರಲ್ಲಾಗಿರೋ ಬೆನಿಫಿಟ್ಗೆ ಕಂಪೇರ್ ಮಾಡೋಕ್ಕೆ ಅಂತಿಲ್ಲ. 10% ಬೆನಿಫಿಟ್ ಇದ್ದರೆ 90% ಪ್ರಾಬ್ಲಮೇ. ಸರಿ ಸರ್, ತುಂಬ ಖುಷಿ ಆಯಿತು. ಉನ್ನತ ವಿದ್ಯಾಭ್ಯಾಸ ಮತ್ತು ಉನ್ನತ ಜೀವನ ಈ 2 ನೆಲೆಗಳಲ್ಲಿ ವಿದ್ಯಾರ್ಥಿಗಳನ್ನು, ಅವರ ಪೋಷಕರನ್ನು ಮತ್ತು ವಿಸ್ತೃತವಾಗಿ ಸಮಾಜವನ್ನು ಯಾವ ರೀತಿಯಲ್ಲಿ ನೀವು ಪ್ರಭಾವಿಸ್ತಾ ಇದ್ದೀರಿ, ಇದು ನಮ್ಮ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಮಾದರಿಯಾಗಲಿ ಅಂತ ನಾನು ಹಾರೈಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಇದುವರೆಗೆ ಉನ್ನತ ವಿದ್ಯಾಭ್ಯಾಸ ಮತ್ತು ಗುಣಮಟ್ಟದ ಜೀವನ ಈ ಕುರಿತು ಉನ್ನತ ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡುವ ಕ್ಯಾಪ್ಸ್ ಫೌಂಡೇಶನ್ ಬೆಂಗಳೂರು ಇದರ ಪ್ರವರ್ತಕ ಸಿಎ ಚಂದ್ರಶೇಖರ್ ಶೆಟ್ಟಿ ಮುಣ್ಕೂರು ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಮಸ್ಕಾರ.